ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ದಿನ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ನಾವು ಮಾಡೋಣ. ಈ ದಿನದ ವರದಾನವಿದೆ: ಬೆಳಕಿನ ಆಧಾರದಿಂದ ಜ್ಞಾನ ಮತ್ತು ಯೋಗದ ಶಕ್ತಿಗಳನ್ನ ಪ್ರಯೋಗ ಮಾಡುವಂತಹ ಪ್ರಯೋಗಿ ಆತ್ಮಭವ. ಬೆಳಕಿನ ಆಧಾರದಿಂದ ಜ್ಞಾನ ಯೋಗದ ಶಕ್ತಿಗಳ ಪ್ರಯೋಗ ಮಾಡುವಂತಹ ಪ್ರಯೋಗಿ ಆತ್ಮಭವ ಎನ್ನುವ ವರದಾನವನ್ನ ಕೊಟ್ಟಿದ್ದಾರೆ. ಪ್ರಯೋಗಿ ಆತ್ಮ, ಪ್ರಾಕ್ಟಿಕಲ್, ಪ್ರಯೋಗಶೀಲರಾಗಬೇಕು ಅನ್ನೋದು ಇವತ್ತು ವರದಾನ ಬಾಬರವರು ಕೊಟ್ಟಿದ್ದಾರೆ. ಅಂದ್ರೆ ಕೆಲವ್ರ ಹತ್ರ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯಗಳು ಟ್ಯಾಲೆಂಟ್ಗಳು ಇದ್ರೂ ಕೂಡ ಅದನ್ನ ಪ್ರಯೋಗದಲ್ಲಿ ತರೋದಿಲ್ಲ, ಪ್ರದರ್ಶನ ಮಾಡೋದಿಲ್ಲ. ಆಗ ಅದು ಯಾವ ಕೆಲಸಕ್ಕೂ ಕೂಡ ಬರೋದಿಲ್ಲ. ಯಾವುದಾದ್ರೂ ಒಂದು ಶಕ್ತಿ ವಿಶೇಷತೆ ನಮ್ಮೊಳಗಡೆ ಇದ್ದಾಗ ಅದು ಪ್ರಾಕ್ಟಿಕಲ್ ಆಗಿ ಸಮಾಜದ ಮುಂದೆ ಜನಗಳ ಮುಂದೆ ಕಾಣಿಸಿಕೊಂಡಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಮತ್ತು ನೆಲೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಬಿಟ್ರೆ ಯಾವುದೇ ವಿಶೇಷತೆ ಶಕ್ತಿಗಳು ಅದು ನಮ್ಮೊಳಗಡೆನೆ ಇದ್ರೆ ಅದು ಪ್ರಯೋಗಕ್ಕೆ ಬಾರದೆ ಇದ್ರೆ ಅದು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ ಅನ್ನೋ ತರದಲ್ಲಿ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಶಿವತಂದೆಯವರು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಪ್ರಯೋಗಶೀಲರಾಗಿ, ನಿಮಗೆ ಜ್ಞಾನವನ್ನ ಕೊಟ್ಟಿದ್ದೇನೆ, ಯೋಗವನ್ನ ಕಲಿಸಿದ್ದೇನೆ. ಜ್ಞಾನದಿಂದ ಒಂದಷ್ಟು ಶಕ್ತಿಗಳು ಪ್ರಾಪ್ತಿಯಾಗಿದೆ, ಯೋಗದಿಂದ ಒಂದಷ್ಟು ಶಕ್ತಿಗಳು ಪ್ರಾಪ್ತಿಯಾಗಿದೆ. ಆ ಜ್ಞಾನ ಯೋಗದ ಶಕ್ತಿಗಳನ್ನ ಪ್ರಯೋಗದಲ್ಲಿ ತನ್ನಿ. ಯಾವಾಗ ಜ್ಞಾನ ಮತ್ತು ಯೋಗದ ಶಕ್ತಿಗಳ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಬೆಳಕಿನ ಆಧಾರದಿಂದ. ಏನು ಬೆಳಕು? ಯಾವ ಬೆಳಕಿನ ಆಧಾರದಿಂದ? ಬಾಬಾರವರು ಹೇಳೋ ಪ್ರಕಾರ ಆತ್ಮಿಕ ಲೈಟ್. ಆತ್ಮದ ಒಂದು ಬೆಳಕೇನಿದೆ, ಸ್ಮೃತಿಯ ಒಂದು ಬೆಳಕೇನಿದೆ, ನೀನು ಆತ್ಮದ ಲೈಟ್, ನಿರಾಕಾರ ಲೈಟ್, ಅವಿನಾಶಿ ಲೈಟ್ ಆಗಿದೆಯಾ? ಯಾವಾಗ ನೀನು ಆತ್ಮದ ಸ್ಮೃತಿಯಲ್ಲಿ ಇರ್ತೀಯ ಆಗ ಆತ್ಮದ ಬೆಳಕಿನಲ್ಲಿ ಇರ್ತೀಯ, ಆತ್ಮದ ಶಕ್ತಿಯಲ್ಲಿ ಇರ್ತೀಯ, ಆತ್ಮದ ಪ್ರಭಾವದಲ್ಲಿ ಇರ್ತೀಯ. ಆಗ ಬಾಬಾರವರಿಂದ ಸಿಕ್ಕಿರುವ ಜ್ಞಾನ ಮತ್ತು ಯೋಗದ ಶಕ್ತಿಗಳನ್ನ ಪ್ರಯೋಗದಲ್ಲಿ ತರಲಿಕ್ಕೆ ಸಾಧ್ಯ. ಆದ್ರೆ ಇವೆಲ್ಲವೂ ಕೂಡ ಆಗಬೇಕು ಅಂದ್ರೆ ಬೇಸಿಕ್ ಏನು? ಅಪನೆಕೋ ಆತ್ಮ ಸಮಜ್ನಾ. ಮೊದಲು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಆತ್ಮದ ಸ್ಮೃತಿಯ ಬೆಳಕಿನಲ್ಲಿ ನೀವು ಬದುಕುತ್ತಾ ಇದ್ದಾಗ ಮಾತ್ರ ಈ ಬೆಳಕಿನಲ್ಲಿ ನಿಮ್ಮ ಜ್ಞಾನದ ಯೋಗದ ಪ್ರಯೋಗಗಳ ಅರ್ಥ ಬರುತ್ತೆ ಹೊರತಾಗಿ, ಅವುಗಳು ಉಪಯೋಗಿಸ್ಲಿಕ್ಕೆ ಬರುತ್ತೆ ಹೊರತಾಗಿ ಈ ಆತ್ಮದ ಬೆಳಕೆ ಇಲ್ಲ ಅಂತಂದ್ರೆ ಈ ಜ್ಞಾನ ಮತ್ತು ಯೋಗ ಯಾವ ಕೆಲಸವನ್ನು ಮಾಡೋದಿಲ್ಲ. ಹೇಗೆ ಸ್ಥೂಲವಾಗಿ ಲೌಕಿಕ ಜಗತ್ತಿನಲ್ಲಿ ವಿಜ್ಞಾನಿಗಳು ಸ್ಥೂಲ ಬೆಳಕು, ಸ್ಥೂಲ ಲೈಟ್, ಸ್ಥೂಲ ಕರೆಂಟ್, ವಿದ್ಯುತ್ ಶಕ್ತಿಯನ್ನು ಏನು ಕಂಡುಹಿಡಿದಿದ್ದಾರೆ, ಆ ವಿದ್ಯುತ್ ಶಕ್ತಿ, ಆ ಒಂದು ಶಕ್ತಿಯ ಆಧಾರದಿಂದ
ಅದನ್ನು ಬಿಸಿಯಾಗಿ ಬಳಸ್ಕೊಳ್ಬೋದು, ತಂಪಾಗಿ ಬಳಸ್ಕೊಳ್ಬೋದು. ಅದನ್ನು ವಾಹನ ಚಲಾಯಿಸಲಿಕ್ಕೆ ಬಳಸಬಹುದು, ನೀರು ಹತ್ತಿಸ್ಲಿಕ್ಕೆ ಬಳಸಬಹುದು, ನೆಲ ಅಗಿಲಿಕ್ಕೆ ಬಳಸಬಹುದು, ಗಾಳಿ ಬೀಸಲಿಕ್ಕೆ ಬಳಸಬಹುದು. ಎಲ್ಲದಕ್ಕೂ ಕೂಡ ವಿದ್ಯುತ್ ಶಕ್ತಿಯ ಆಧಾರ. ಇವು ಎಲ್ಲವೂ ತಂಪು ಮಾಡುವಂಥದ್ದು, ಬಿಸಿ ಮಾಡುವಂಥದ್ದು, ಮೇಲೇರಿಸುವಂಥದ್ದು, ಕೆಳಗಿಳಿಸುವಂಥದ್ದು ಸಾಧನಗಳೇ ಹೊರತಾಗಿ ಅವು ಯಾವ ಶಕ್ತಿಗಳಲ್ಲ. ಈ ಸಾಧನಗಳ ಸದ್ಬಳಕೆಯಾಗಿ ಮನುಷ್ಯನಿಗೆ ಸರಳವಾಗಿ ಒಂದಷ್ಟು ಎಲ್ಲವೂ ಸೌಕರ್ಯ ಆಗಬೇಕು ಅಂತಂದ್ರೆ ವಿದ್ಯುತ್ ಶಕ್ತಿಯ ಆಧಾರದಿಂದ ಈ ಸಾಧನಗಳ ಬಳಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ಲೈಟ್ ಬೇಕು, ಆ ಬೆಳಕು ಬೇಕು, ಆ ಪವರ್ ಬೇಕು. ಆ ಪವರ್ ಇದ್ರೆ ಬಿಸಿನೂ ಮಾಡಬಹುದು, ತಂಪು ಮಾಡಬಹುದು, ಮೇಲೇನೂ ಏರಿಸಬಹುದು, ಕೆಳಗನೆ ಇಳಿಸಬಹುದು, ಮುಂದೆನೂ ಓಡಿಸಬಹುದು, ಹಿಂದೆನೂ ತರಬಹುದು. ಎಲ್ಲಾ ಚಲನಗಳು ಕೂಡ ನಡೆಯುತ್ತೆ. ಆದ್ರೆ ಆಧಾರ ಹೇಗೆ ಅಲ್ಲಿ ವಿದ್ಯುತ್ ಶಕ್ತಿ ಇದೆಯೋ, ಬಿನಾ ವಿದ್ಯುತ್ ಶಕ್ತಿ ಎಲ್ಲಾ ಸಾಧನಗಳು ನಿರರ್ಥಕ ಮತ್ತು ವ್ಯರ್ಥವೋ, ಹಾಗೆ ಈ ಜ್ಞಾನ ಮತ್ತು ಯೋಗ ಬೇಕಾದಷ್ಟು ದೊಡ್ಡ ದೊಡ್ಡ ಸಾಧನಗಳ ರೀತಿಯಲ್ಲಿ ನಮ್ಮ ಬತ್ತಳಿಕೆಯಲ್ಲಿ ಇದ್ರೂ ಕೂಡ ಆತ್ಮದ ಸ್ಮೃತಿಯ ಹೊರತು ಇವು ಯಾವ ಕೆಲಸಕ್ಕೆ ಬರೋದಿಲ್ಲ. ಆತ್ಮದ ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ಈ ಜ್ಞಾನ ಉಪಯೋಗಕ್ಕೆ ಬರುತ್ತೆ, ಈ ಯೋಗ ಉಪಯೋಗಕ್ಕೆ ಬರುತ್ತೆ. ಈ ಜ್ಞಾನ ಮತ್ತು ಯೋಗದ ಶಕ್ತಿಗಳ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಹೇಗೆ ಸಾಧನಗಳನ್ನ ಕಂಡು ಹಿಡಿಯೋ ಮೊದಲು, ತಯಾರಿಸುವ ಮೊದಲು ವಿದ್ಯುತ್ ಶಕ್ತಿಯನ್ನ ಮೊದಲು ಸ್ಟಾಕ್ ಜಮಾ ಮಾಡಿಕೊಳ್ತಾರೆಯೋ, ಹಾಗೆ ನಾವು ಕೂಡ ಈ ಆತ್ಮದ ಸ್ಮೃತಿಯನ್ನ ತಂದೆ ಪರಮಾತ್ಮ ಯಾವಾಗ ನಮಗೆ ಕೊಟ್ಟಿದ್ದಾರೆ, ಅಲ್ಲಿಂದ ಈ ಆತ್ಮದ ಸ್ಮೃತಿಯನ್ನ ಪಕ್ಕಾ ಮಾಡಿಕೊಳ್ಳೋದಕ್ಕಾಗಿ, ಆತ್ಮದ ಸ್ಮೃತಿ ಸ್ವರೂಪರಾಗೋದಕ್ಕಾಗಿ, ಆತ್ಮದ ಸ್ಮೃತಿಯಲ್ಲೇ ನಿರಂತರವಾಗಿ ಇರುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಯೋಗದ ಮುಖಾಂತರ ಅಭ್ಯಾಸ ಮಾಡ್ತೇವೆ. ಮೇ ಆತ್ಮ ಮೇ ಆತ್ಮ ಮೇ ಆತ್ಮ ಹೂ. ಈ ಒಂದು ಬರೆದು 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 ಒಳಗಡೆ ಆತ್ಮದ ಸ್ಮೃತಿಯ ಜಾಗೃತಿಯನ್ನ ಮಾಡಿಕೊಂಡು ಆತ್ಮ ಸೋಲ್ ಕಾನ್ಸಿಯಸ್ ಅಲ್ಲಿ ನಾವು ಬರಬೇಕಾಗತ್ತೆ. ಬಂದದ್ದು ಸುಮ್ಮನೆ ಬಂದು ಹೋಗಬಾರ್ದು, ಬಂದದ್ದು ಇರಬೇಕು. ಸ್ವಲ್ಪ ಹೊತ್ತಲ್ಲ, ನಿರಂತರವಾಗಿ ನಂದ ದೀಪವಾಗಿ ಆ ಬೆಳಕು ಸದಾಕಾಲ ಉರಿತಾ ಇದ್ರೆ, ಆತ್ಮದ ಜ್ಯೋತಿ ಸದಾಕಾಲ ಬೆಳಗುತ್ತಾ ಇದ್ರೆ ಮಾತ್ರನೇ ನಾವು ತಿಳಿದುಕೊಂಡಿರುವ ಜ್ಞಾನದ ಮತ್ತು ಕಲಿತುಕೊಂಡಿರುವ ಯೋಗದ ಶಕ್ತಿಗಳ ಪ್ರಯೋಗವನ್ನ ಮಾಡಬಹುದು. ಆತ್ಮದ ಸ್ಮೃತಿಯಲ್ಲಿ ಯೋಗ ಮಾಡಬೇಕು, ಆತ್ಮದ ಸ್ಮೃತಿಯಲ್ಲಿನೇ ಜ್ಞಾನದ ಚಿಂತನೆ ನಡೀಬೇಕು. ಯೋಗ ಅಂದ ತಕ್ಷಣ ಆತ್ಮದ ಸ್ಮೃತಿಯಲ್ಲಿದೆ ಬಾಬಾರವರ ನೆನಪು ಮಾಡೋದು ಅಂತ ನಾವು ಕೂತ್ಕೊಂಡ್ಬಿಟ್ರೆ ಕೆಲಸ ಆಗೋದಿಲ್ಲ. ಇದು ಆ ಶಕ್ತಿ ಯಾವ ಕೆಲಸಕ್ಕೂ ಬರೋದಿಲ್ಲ. ಅದು ಭಕ್ತಿ ಮಾರ್ಗ. ಆತ್ಮದ ಸ್ಮೃತಿಯಿಂದ ಸುಮ್ಮನೆ ಹಿಸ್ಟ್ರಿ ಜಿಯೋಗ್ರಫಿ ಮಕ್ಕಳು ಓದಿದಂತೆ, PUC PG ಮಕ್ಕಳೆಲ್ಲ ಓದಿದಂತೆ ಹಿಸ್ಟ್ರಿ ಜಿಯೋಗ್ರಫಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಅನ್ನ ಓದಿದಂತೆ ನಾವು ಕೂಡ ಆತ್ಮ ಪರಮಾತ್ಮ ಅಂತ ಇದೊಂದು ಹಿಸ್ಟ್ರಿ ಜಿಯೋಗ್ರಫಿ ತರ ಓದೋದಲ್ಲ. ಇಲ್ಲಿ ಏನೇ ಜ್ಞಾನದ ಲಾಭ, ಏನೇ ಯೋಗದ ಲಾಭ ಆಗಬೇಕು ಅಂದ್ರೆ ಆತ್ಮದ ಸ್ಮೃತಿಯಲ್ಲಿರಬೇಕು. ಆತ್ಮದ ಸ್ಮೃತಿಯಲ್ಲಿದ್ದೇ ಬಾಬಾರವರ ಪ್ರತಿಯೊಂದು ಮಹಾವಾಕ್ಯಗಳನ್ನ ಓದಬೇಕು ಮತ್ತು ಕೇಳಬೇಕು. ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡೇ ಪರಮಾತ್ಮನ ನೆನಪನ್ನು ಸಹ ಮಾಡಬೇಕು ಅನ್ನುವಂಥ ನಿಯಮನೇ ಈ ಜ್ಞಾನಕ್ಕೆ ತಳಹದಿಯಾಗಿರುವಂಥದ್ದು. ಇಲ್ಲಿ ಒಬ್ಬ ಜ್ಞಾನಿಗೂ ಒಬ್ಬ ಭಕ್ತನಿಗೂ ವ್ಯತ್ಯಾಸ ಬರೋದೇ अपने को आत्मा समझ बाप को याद करना, ज्ञान को सिमरण करना, कर्म सेवा करना, वाचा सेवा करना, शुभ चिंतन करना, ಎಲ್ಲವೂ ಕೂಡ ಇಲ್ಲಿ
ಅರ್ಥಪೂರ್ಣವಾಗಿ ಆಗಬೇಕು ಅಂತಂದ್ರೆ ಮೊದಲು ಆತ್ಮದ ಸ್ಮೃತಿಯ, ಆತ್ಮದ ಸ್ವರೂಪ, ಆತ್ಮದ ನಶೆಯಲ್ಲಿದ್ದುಕೊಂಡು ಆ ಆತ್ಮದ ಬೆಳಕಿನೊಳಗಡೆ ನಾನು ಇಲ್ಲಿ ಮನನ ಚಿಂತನೆ ಮಾಡಿದ್ರೂ ಅದು ಸಫಲತೆ ಸಿಗುತ್ತೆ, ಪರಮಾತ್ಮನ ನೆನಪು ಮಾಡಿದ್ರೂ ಸಫಲತೆ ಸಿಗುತ್ತೆ, ವಾಚಾ ಸೇವೆ ಮಾಡಿದ್ರೂ ಸಫಲತೆ ಸಿಗುತ್ತೆ, ಕರ್ಮಣ ಸೇವೆ ಮಾಡಿದ್ರೂ ಸಫಲತೆ ಸಿಗುತ್ತೆ. ಆದರೆ ಮಸ್ಟ್ ಅಂಡ್ ಶುಡ್ ಅಪ್ಲೈ ಏನಂತಂದ್ರೆ ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡು ಮಾಡಿದ್ರೆ ಮಾತ್ರನೇ ಇವುಗಳ ಲಾಭ. ಬಿನಾ ಆತ್ಮಿಕ ಸ್ಮೃತಿ ಎಷ್ಟೇ ಮುರಳಿ ಓದಿ ನಿಮಗೆ ಅರ್ಥ ಆದಂಗಾಗತ್ತೆ, ಆದರೆ ನೆನಪು ಉಳಿಯೋದಿಲ್ಲ. ಆ ಸಮಯಕ್ಕೆ ಸ್ವಲ್ಪ ಖುಷಿ ಕೊಡುತ್ತೆ, ಆದರೆ ದೀರ್ಘಕಾಲದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಕೂಡೋದಿಲ್ಲ. ಬಿನಾ ಆತ್ಮಿಕ ಸ್ಮೃತಿ ಮುರಳಿ ಓದಲೇಬಾರದು, ಕೇಳಲೇಬಾರದು. ಬಲೆ ನೀವು ಸೆಂಟರ್ಗೆ ಹೋಗಿ ಟೀಚರ್ಸ್ಗಳಿಂದ ನೀವು ಮುರಳಿಯನ್ನ ಕೇಳ್ತಾ ಇದ್ರು ಕೂಡ ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ಕೇಳೋದು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಅದಕ್ಕೆ ಮುಂಚೆ 1-2 ನಿಮಿಷಗಳ ಕಾಲ ಒಂದು ಹಾಡನ್ನ ಹಾಕಿಬಿಟ್ಟು ರೆಡ್ ಲೈಟ್ ಹಾಕಿ ಯೋಗ ಮಾಡಿ ಆಮೇಲೆ ಕ್ಲಾಸ್ ಅನ್ನ ಮಾಡಿಸುವ ಉದ್ದೇಶವೇ ಮೊದಲು ಈ ದೇಹ ಬಾಣದಿಂದ ಸತ್ತು ನಾನೊಂದು ಆತ್ಮ ಅನ್ನುವ ಸ್ಮೃತಿಯ ಬೆಳಕಿನಲ್ಲಿ ಬಂದು ಆಮೇಲೆ ಆತ್ಮದ ಜ್ಞಾನವನ್ನ ಕೇಳ್ತಾ ಹೋಗಬೇಕು. ಮುರಳಿ ಜ್ಞಾನವನ್ನ ಕೇಳ್ತಾ ಹೋದ್ರೆ ಅದರ ಎಫೆಕ್ಟ್ ಬೇರೆ ಇರುತ್ತೆ, ಅದರ ದೃಷ್ಟಿ ಬೇರೆ ಇರುತ್ತೆ, ಅದರ ತಿಳುವಳಿಕೆ ಬೇರೆ ಆಗತ್ತೆ, ಅದರ ವ್ಯಾಪ್ತಿ ಬೇರೆ ಆಗತ್ತೆ, ಅದು ನಿಮ್ಮಲ್ಲಿ ಆಳವಾಗಿ ಬೇರೂರುತ್ತೆ. ಆತ್ಮಿಕ ಸ್ಮೃತಿ ಅಂದ್ರೆ ಹೊಲವನ್ನ ಹದ ಮಾಡಿ ನಾಟಿ ಮಾಡ್ದಂಗೆ. ಬಿತ್ತೋದಕ್ಕಿಂತ ಮುಂಚೆ ಹೇಗೆ ರೈತ ಕಳೆಯನ್ನ ತೆಗೆದು ರೆಂಟೆ ಕುಂಟೆಯನ್ನ ಹೊಡೆದು ನೀರನ್ನು ಉಣಿಸಿ ಹದ ಮಾಡಿ ಆಮೇಲೆ ಬೀಜ ಹಾಕೋದು ಸ್ವಚ್ಛಗೊಳಿಸಿ, ಹಾಗೆ ಒಂದಷ್ಟು ಕಾಲ ನೀವು ಯೋಗವನ್ನ ಮಾಡಿ ಮುರಳಿ ಕೇಳೋದು ಅಂದ್ರೆ ಆ ಯೋಗದ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದ್ರೆ ನಮ್ಮನ್ನ ನಾವು ಆತ್ಮ 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 ಅನ್ನೋ ಸ್ಮೃತಿಯನ್ನು ಜಾಗೃತಿ ಮಾಡಿಕೊಂಡು ಈ ಪಾತ್ರವನ್ನೆಲ್ಲ ಸಂಪೂರ್ಣವಾಗಿ ಮರೆತು ಪಾತ್ರದ ಭ್ರಮೆ ಲೋಪದೋಷಗಳಿಂದ ಆಚೆ ಬಂದು ನಾನೊಂದು ಪರಿಶುದ್ಧವಾದ ಆತ್ಮ, ನಾನು ಪವಿತ್ರವಾದ ಆತ್ಮ, ನಾನು ಸುಖ ಸ್ವರೂಪ, ಶಕ್ತಿ ಸ್ವರೂಪ, ಶಾಂತಿ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಅವಿನಾಶಿ, ಅನಾದಿ, ಅಜನ್ಮ, ಅಕಾಯ, ಅಭೋಕ್ತ ಆತ್ಮ ನಾನು. ಆದ್ರೆ ಪಾತ್ರ ಮಾಡ್ಲಿಕ್ಕೆ ಜನನ ಮರಣಗಳಲ್ಲಿ ಬಂದಿದ್ದೀನಿ, ನನಗಾಗಿ ಜನ್ಮಗಳು ಬೇಕಿಲ್ಲ, ಜನ್ಮ ಇದ್ರೇನೆ ನಾನು ಬದುಕ್ತೀನಿ ಅಂತ ಅಲ್ಲ. ಪಾತ್ರಕ್ಕಾಗಿ ಶರೀರದಲ್ಲಿ ಬಂದಿದ್ದೀನಿ, ಪಾತ್ರಕ್ಕಾಗಿ ಕರ್ಮ ಮಾಡ್ತಿದ್ದೀನಿ, ಪಾತ್ರಕ್ಕಾಗಿ ಭೋಗಿಸ್ದಂಗೆ ಮಾಡ್ತಿದ್ದೀನಿ, ನಾನು ಭೋಗ್ತಾ ಅಲ್ಲ, ನನಗೆ ಯಾವುದರ ಅವಶ್ಯಕತೆ ಇಲ್ಲ. ಹೇಗೆ ಪರಮಾತ್ಮ ತಂದೆಯೋ ನಾನು ಹಾಗೆ ಒಂದು ಪಾತ್ರ ಮಾಡಲಿಕ್ಕೆ ಬಂದವನೇ ಹೊರತಾಗಿ, ಪಾತ್ರಧಾರಿಯ ಹೊರತಾಗಿ ಪಾತ್ರವೇ ನಾನಲ್ಲ. ಈ ಸತ್ಯವನ್ನ ಸ್ಪಷ್ಟ ಮಾಡಿಕೊಂಡು ಪಾತ್ರದ ಬಲಹೀನತೆಗಳಿರ್ಬೋದು, ಪಾತ್ರದ ಲೋಪದೋಷಗಳಿರ್ಬೋದು, ಪಾತ್ರದ ಚಿಂತೆ, ದುಃಖ, ಸಂಬಂಧ, ಶರೀರ, ವ್ಯವಹಾರ ಇವು ಎಲ್ಲವೂ ಕೂಡ ಪಾತ್ರಕ್ಕಾಗಿಯೇ ಹೊರತು ನನಗಾಗಿ ಅಲ್ಲ ಅನ್ನುವ ಸ್ಪಷ್ಟತೆಯನ್ನು ಮಾಡಿಕೊಂಡು ದೃಢ ನಿಶ್ಚಯದಿಂದ ನನಾತ್ಮ 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 ಅನ್ನುವ ಆತ್ಮಿಕ ನಶೆಯ ಆತ್ಮಿಕ ಸ್ಥಿತಿಯಲ್ಲಿ ಇರೋದು, ಆತ್ಮದ ಸ್ವರೂಪದಲ್ಲಿ ಬಂದು ಆತ್ಮಾನುಭೂತಿಯನ್ನ ಮಾಡೋದು, ಆತ್ಮದ ಸಂಪೂರ್ಣತೆ, ಸಂಪನ್ನತೆಯನ್ನ, ಸಂತೃಪ್ತತೆಯನ್ನ ಅನುಭವಿಸೋದು. ಈ ಮುಖೇನ ನೀವು ಮುರಳಿಯನ್ನ ಕೇಳಿದ್ದೇ ಆದ್ರೆ ಮುರಳಿಯಲ್ಲಿ ಬರುವ ಪ್ರತಿಯೊಂದು ಮಹಾವಾಕ್ಯಗಳು ಕೂಡ ನಿಮಗೆ ಯಥಾವತ್ತಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಬೇಕಾದ್ರೆ ಇದನ್ನ ಯಾರಾದ್ರೂ ಇಲ್ಲಿ ತನಕ ಮಾಡಿಲ್ಲ ಅಂದ್ರೆ ಇವತ್ತಿನಿಂದನೇ ಈ ಪ್ರಯೋಗವನ್ನ ಮಾಡಿ ನೋಡಿ. ನೀವೇ ಮುರಳಿಯನ್ನ ಓದಿದ್ರು ಸರಿ, ಇಲ್ಲ ಮೊಬೈಲ್ ಮುಖಾಂತರ ಕೇಳಿದ್ರು ಸರಿ, ಇಲ್ಲ ಸೆಂಟರ್ ಸೇವಾ ಕೇಂದ್ರಗಳಿಗೆ ಹೋಗಿ ಅಕ್ಕಂದ್ರಿಂದ ಮುರಳಿ ಕೇಳುವಾಗಲಾದ್ರೂ ಸರಿ, ಅಥವಾ ಬಾಬಾರವರ ಮಿಲನ ಮಾಡುವಾಗ ಆದ್ರೂ ಸರಿ, ಮೊದಲು ಈ ದೇಹ ಬಾಣದಿಂದ ಪಾತ್ರದಿಂದ ಸತ್ತು ನಾನು ಸಂಪೂರ್ಣ ಪವಿತ್ರ ಪರಮ ಆತ್ಮ ಅಂತ ತಿಳ್ಕೊಳ್ಳಿ. ಆಗ ಪರಮಾತ್ಮ ಹೇಳುವಂತ ಪ್ರತಿಯೊಂದು ಮಹಾವಾಕ್ಯಗಳು ಕೂಡ ನಿಮಗೆ ಅರ್ಥ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಮೊದಲು ಅರ್ಥ ಆಗ್ತಿತ್ತು ಅಣ್ಣವ್ರೆ ಅಂದ್ರೆ ಮೊದಲು ಅರ್ಥ ಆಗ್ತಿತ್ತು, ಅದ್ರ ಪರ್ಸೆಂಟೇಜ್ ವೈಸ್ ಅಲ್ಲಿ ಕಡಿಮೆ ಇರುತ್ತೆ, ಅದು ಭಾವಾರ್ಥ ಶಬ್ದಾರ್ಥವನ್ನ ಹಿಡ್ಕೊಳ್ಳುತ್ತೆ ಅಷ್ಟೇ. ಆದ್ರೆ ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದು ನಾನು ಆತ್ಮ ಅನ್ನುವ ದೃಷ್ಟಿಯಲ್ಲಿ ಕೂತು ಮುರಳಿಯನ್ನ ಕೇಳಿದ್ದೆ ಆದ್ರೆ ಯಥಾರ್ಥ ಸಿಗುತ್ತೆ ನಿಮಗೆ. 100% ಅದರ ಅರ್ಥ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ.
ಇದನ್ನು ಮಾಡಿ ನೋಡಿ. ನೀವು ಜ್ಞಾನವನ್ನು ಕೇಳಬೇಕು ಅಂದರೂ ಆ ಜ್ಞಾನದ ಶಕ್ತಿ ನಿಮಗೆ ಉಪಯೋಗಕ್ಕೆ ಬರಬೇಕಂದ್ರೂ ಕೂಡ ಮೊದಲು ಆತ್ಮ ಅಂತ ತಿಳಿಯೋದು ಮಸ್ಟ್ ಅಂಡ್ ಶುಡ್. ಇನ್ನು ಎರಡನೇದು ಯೋಗ. ಯೋಗ ಅಂತಂದ್ರೆ ಬಾಬಾರವರ ನೆನಪು ಮಾಡೋದು, ಜನ್ಮ ಜನ್ಮಾಂತರದ ಪಾಪ ಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳೋದು ಅಂತ ನಾವೆಲ್ಲರೂ ತಿಳ್ಕೊಳ್ತೀವಿ. ಬಲೆ ಪಾತ್ರದ ಏನೆಲ್ಲ ಲೆಕ್ಕಾಚಾರಗಳಿದೆಯೋ ಅದನ್ನು ಸಮಾಪ್ತಿ ಮಾಡಲಿಕ್ಕೆ ಪಾತ್ರದಲ್ಲಿನೇ ನಾವು ಪರಮಾತ್ಮನನ್ನ ನೆನಪು ಮಾಡಬೇಕು ಅನ್ನುವಂಥ ನಿಯಮ ಇರೋದ್ರಿಂದ ಈಗ ನಾವು ರಾಜಯೋಗವನ್ನು ಅಭ್ಯಾಸ ಮಾಡ್ತಿದ್ದೀವಿ. ರಾಜಯೋಗ ಅಂದ್ರೆ ಪರಮಾತ್ಮನ ನೆನಪಿನಲ್ಲಿ ಸದಾ ಕಾಲ ನಾವು ಇರೋದು. ಆದರೆ ಹೇಗೆ ಭಕ್ತರ ಹಾಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಥವಾ ಯಾವುದೋ ಒಂದು ಸ್ಮರಣೆಯನ್ನ ಮಾಡ್ತಾ ನಾಮ ಜಪವನ್ನ ಮಾಡ್ತಾ ಇರೋದು ಯೋಗ ಅಲ್ಲ, ಅದು ಭಕ್ತಿ ಮಾರ್ಗದ ಯೋಗ. ಆದರೆ ಜ್ಞಾನ ಮಾರ್ಗದ ಯೋಗ, ರಾಜಯೋಗ ಅಂತಂದ್ರೆ ಇಲ್ಲಿ ಪ್ರಾಧಾನ್ಯತೆ ಎಷ್ಟು ಪರಮಾತ್ಮನಿಗೆ ಇದೆಯೋ, ಎಷ್ಟು ನೆನಪಿಸಿಕೊಳ್ಳುವ ಭಗವಂತನಿಗಿದೆಯೋ ಅಷ್ಟೇ ನೆನಪು ಮಾಡುವ ನಾನು ಆತ್ಮನಿಗೂ ಇದೆ ಎನ್ನುವುದೇ ಜ್ಞಾನ ಮಾರ್ಗ. ಪರಮಾತ್ಮನನ್ನ ನೆನಪು ಮಾಡುವಾಗ ಎಷ್ಟು ಸ್ಪಷ್ಟವಾಗಿ ಪರಮಾತ್ಮನನ್ನ ನಾವು ಸ್ವರೂಪವನ್ನ ಅನುಭವಿಸ್ತೇವೆ, ಅಷ್ಟೂ ಮೊದಲು ನಾನು ಆತ್ಮ ಎನ್ನುವ ಸ್ವರೂಪದಲ್ಲಿ ಬಂದು ಆತ್ಮಿಕ ನಶೆಯಲ್ಲಿ ಬಂದು ಅದಾದ ಮೇಲೆ ಪರಮಾತ್ಮನನ್ನ ನೆನಪು ಮಾಡುವುದು. ಆಗ ಮಾತ್ರ ನಾವು ನಿಜವಾದ ಯೋಗದ ಶಕ್ತಿಯನ್ನ ಪ್ರಯೋಗದಲ್ಲಿ ತರಲಿಕ್ಕೆ ಸಾಧ್ಯವಾಗ್ತದೆ. ಬಿನಾ ಆತ್ಮಿಕ ಸ್ಮೃತಿ ನೀವು ಬೇಕಾದಷ್ಟು ಯೋಗ ಮಾಡಿ, ಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಬೇಕಾದಷ್ಟೊತ್ತು ಮಾಡಿ, ಯಾವ ಲಾಭನೂ ಆಗೋದಿಲ್ಲ. ಆ ತಾತ್ಕಾಲಿಕ ಒಂದಷ್ಟು ಸಫಲ ಆಯಿತು ಅನ್ನುವ ತಾತ್ಕಾಲಿಕ ಖುಷಿ ಮತ್ತು ಸಂಭ್ರಮ ಬಿಟ್ಟರೆ ಅದು ಆಳವಾದ ಸ್ಥಿತಿಯನ್ನು ನಿಮಗೆ ಕಂಡುಕೊಳ್ಳೋದಿಲ್ಲ. ಯಾಕಂದ್ರೆ ವಿನಾಶಿ ಸ್ಮೃತಿಯಲ್ಲಿ ಕುಳಿತು ಅವಿನಾಶಿ ಪರಮಾತ್ಮನನ್ನ ನೆನಪು ಮಾಡೋದ್ರಿಂದ ಲಾಭ ಆಗೋದಿಲ್ಲ. ಅವಿನಾಶಿ ಸ್ಮೃತಿಯಲ್ಲಿ ಕುಳಿತು ಅವಿನಾಶಿ ತಂದೆಯನ್ನ ನೆನಪು ಮಾಡೋದ್ರಿಂದ ಅವಿನಾಶಿ ಲಾಭ ಆಗುತ್ತೆ. ಹಾಗಾಗಿ ಆ ಒಂದು ಶಕ್ತಿ, ಆ ಒಂದು ಸ್ವರೂಪ, ಆ ಒಂದು ಅನುಭವ ಆಳವಾಗಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ನೀವು ಯೋಗ ಮಾಡ್ಬೇಕಂದ್ರೂ ಬಾಬಾರವರು ಮಸ್ಟ್ ಅಂಡ್ ಶುಡ್ ಸ್ಟಾರ್ ಇಡ್ತಾರೆ, ಅಪ್ನೆ ಕೋ ಆತ್ಮ ಸಮಜ್ ಬಾದ್ ಮೇ ಮುಜೆ ಬಾಪ್ ಕೋ ಯಾದ್ ಕರೋ. ಮೊದಲು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನಿಮ್ಮ ಸ್ವರೂಪದಲ್ಲಿ ಬಂದು ನಿಮ್ಮ ಸ್ವಧರ್ಮದಲ್ಲಿ ನಿಂದು ಆಮೇಲೆ ಪರಮಾತ್ಮನನ್ನ ನೆನೆಯಿರಿ. ಡೈರೆಕ್ಟ್ ಇಲ್ಲ ಇಲ್ಲಿ, ಮೊದಲು ಸ್ವ ಆಮೇಲೆ ಪರಮಾತ್ಮ. ಅದಕ್ಕೆ ಬೆಳಕಿನ ಆಧಾರದಿಂದ ಜ್ಞಾನಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಜ್ಞಾನಯೋಗದ ಶಕ್ತಿಗಳ ಪ್ರಭಾವ ಆಗಬೇಕಂದ್ರೂ ಆತ್ಮಿಕ ಸ್ಮೃತಿಯ ಬೆಳಕಿನ ಆಧಾರ. ಇದಿಲ್ಲದ ಹೊರತು ಈ ಜ್ಞಾನ ಮಾರ್ಗದಲ್ಲಿ ಜ್ಞಾನವೂ ಅರ್ಥ ಆಗೋದಿಲ್ಲ, ಯೋಗವೂ ಲಭಿಸೋದಿಲ್ಲ. ಇನ್ನು ಧಾರಣೆ, ಆತ್ಮಿಕ ಸ್ಮೃತಿ ಇಲ್ಲದ ಧಾರಣೆಗಳೆಲ್ಲವೂ ಒಂದು ಸಂಪ್ರದಾಯವಾಗುತ್ತೆ. ಸ್ವಲ್ಪ ಅತಿ ಆದರೆ ಅದು ಮೌಢ್ಯನೂ ಕೂಡ ಆಗಿಬಿಡುತ್ತೆ. ಯಾಕಂದ್ರೆ ಯಾವುದರ ತಳಹದಿ ಮೇಲೆ ಕಟ್ಟಡ ನಿಂತಿದೆಯೋ ಆ ಬುನಾದಿಯೇ ಇಲ್ಲದ ಕಟ್ಟಡ ಅದು ಯಾವತ್ತೂ ಕೂಡ ಉಳಿಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಧಾರಣೆಗಳೆಲ್ಲವೂ ಕೂಡ ನಾನು ಆತ್ಮದ ಸ್ಮೃತಿ ಸ್ವರೂಪರಾಗಿಸೋದಕ್ಕೆ ಇರೋದು. ಆದರೆ ಆತ್ಮದ ಸ್ಮೃತಿಯನ್ನೇ ಮರೆತು ನೀನು ಬೇಕಾದಷ್ಟು ಸ್ಥೂಲ ಧಾರಣೆಗಳನ್ನು ಆಚರಿಸಿದ್ರೂ ಕೂಡ ಬುನಾದಿ ಇಲ್ಲದ ಬಿಲ್ಡಿಂಗ್ ಅಂತೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಬರೀ ಒಂದು ಸಂಪ್ರದಾಯ ತೋರಿಕೆಗಾಗಿ ಕಾಣಿಸುತ್ತೆ, ತಾತ್ಕಾಲಿಕವಾಗಿ ಒಂದಷ್ಟು ಗೌರವ ಸಿಗಬಹುದು. ಆದರೆ ಆ ತಾತ್ಕಾಲಿಕವಾದ ಧಾರಣೆಗಳು ಅತಿಯಾಗಿ ಒಂದು ದಿನ ಮೂಢ ಆಚರಣೆಗಳನ್ನಿಸ್ಕೊಂಡ್ಬಿಡುತ್ತೆ, ಮೌಢ್ಯ ಆಗಿ ಉಳ್ಕೊಂಡು ಬಿಡುತ್ತೆ. ಸಂಪ್ರದಾಯ, ಸಂಸ್ಕಾರ ಇಲ್ಲದ ಸಂಪ್ರದಾಯ ವ್ಯರ್ಥ ಅನ್ನುತ್ತೆ. ಹಾಗಾಗಿ ಯಾವ ಸಂಸ್ಕಾರದಿಂದ ಧಾರಣೆ ಮಾಡಬೇಕು ಅಂದ್ರೆ ಮೊದಲು ನಮ್ಮನ್ನು ನಾವು ಈ ಶರೀರ ಭಾನದಿಂದ ಸಾಯಿಸಿಕೊಂಡು ನಾನೊಂದು ಆತ್ಮ ಅನ್ನುವ ಜಗಜ್ಯೋತಿ ರೂಪ ಚೈತನ್ಯ ರೂಪದಲ್ಲಿ ಬಂದು ನಾನೊಂದು ಚೈತನ್ಯ, ನಾನೊಂದು ಅವಿನಾಶಿ, ನಾನೊಂದು ಆತ್ಮ, ನಾನೊಂದು ಶಕ್ತಿ ಅನ್ನುವ ಭಾವದಲ್ಲಿದ್ದು ಆಗ ನೀವು ಸ್ಥೂಲ ಮತ್ತು ಸೂಕ್ಷ್ಮ ಧಾರಣೆಗಳನ್ನು ಮಾಡಿ ಆಗ ಅದರ ರಿಸಲ್ಟ್ ಅನ್ನು ನೋಡಿ.
ಆಗ ನಿಮ್ಮ ಕಣ್ಣುಗಳು, ನೀವು ಯಾವಾಗ ಆತ್ಮ ಅಂತ ತಿಳ್ಕೊಳ್ತೀರಿ ನಿಮ್ಮ ಕಣ್ಣು ಶೀತಲ ಆಗತ್ತೆ. ಯಾವಾಗ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ತೀರಿ ನಿಮ್ಮ ಕರ್ಣಗಳು ಪವಿತ್ರವಾಗುತ್ತೆ. ಯಾವಾಗ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ತೀರಿ ಆವಾಗ ನಿಮ್ಮ ಹೃದಯ ಶುದ್ಧವಾಗತ್ತೆ. ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರಿ ಆಗ ನಿಮ್ಮ ಮನಸ್ಸು ವಿಶಾಲವಾಗತ್ತೆ. ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರಿ ಆವಾಗ ನೀವು ನಿರ್ದೋಷ ಆಗ್ತೀರಿ. ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರಿ ಆಗ ನಿರ್ಭಯರಾಗ್ತೀರಿ. ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರಿ ಆಗ ನಿಶ್ಚಿಂತರಾಗ್ತೀರಿ. ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರಿ ಆಗ ನಿಜಾನಂದದಲ್ಲಿ ಇರ್ತೀರಿ. ಬರೀ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಇಷ್ಟೆಲ್ಲವೂ ಕೂಡ ಒಟ್ಟಾರೆ ಲಾಭ ಇರುತ್ತೆ. ಆದ್ರೆ ಅದನ್ನು ಅನುಭವಿಸಬೇಕು. 100% ಇದು. ನೀವು ಆತ್ಮ ಅಂತ ತಿಳಿದು ಆ ಸ್ಮೃತಿಯಲ್ಲಿ ಬಂದು ಒಂದು 10 ಸೆಕೆಂಡ್ಗೆ ನಿಮ್ಮ ಕಣ್ಣು ಶೀತಲ ಆಗಿಲ್ಲ ಅಂದ್ರೆ ನೋಡಿ, ನಿಮ್ಮ ದೃಷ್ಟಿ ಪವಿತ್ರ ಆಗಿಲ್ಲ ಅಂದ್ರೆ ಕೇಳಿ, ನಿಮ್ಮ ಕರ್ಣಗಳು, ಎಂಟೈರ್ ಶರೀರ, ಮನಸ್ಸುಗಳೆಲ್ಲವೂ ಶೀತಲ ಮತ್ತು ಶಾಂತಮಯವಾಗ್ತವೆ. ಇದು ಯೋಗದ ಶಕ್ತಿ, ಯೋಗದ ಪವರ್. ಪ್ರತಿ ಕ್ಷಣವೂ ಕೂಡ ಆತ್ಮ ಅನ್ನುವ ಸ್ಮೃತಿಯ ಅನುಭವದಲ್ಲಿ, ಆ ದೃಷ್ಟಿಯಲ್ಲಿ ಬಂದು ನೀವು ಮಾಡುವ ಪ್ರತಿಯೊಂದು ಧಾರಣೆಗಳು ಕೂಡ ನಿಮಗೆ ಬಹಳ ಬಹಳ ಶಕ್ತಿಯನ್ನು ಕೊಡ್ತವೆ. ಬಿನಾ ಆತ್ಮಿಕ ಸ್ಮೃತಿ ನೀವು ಬೇಕಾದಷ್ಟು ಧಾರಣೆ ಮಾಡಿ ಕಣ್ಣಿನಲ್ಲಿ ಅಪವಿತ್ರತೆ, ಕರ್ಣದಲ್ಲಿ ಅಪವಿತ್ರತೆ, ನಾಲಿಗೆಯಲ್ಲಿ ಅಪವಿತ್ರತೆ, ಮನದಲ್ಲಿ ಚಂಚಲತೆ, ರಾಗ, ದ್ವೇಷ, ಅಸೂಯೆ, ಈರ್ಷ್ಯ, ಪರಚಿಂತನೆ, ಪರದರ್ಶನ, ವ್ಯರ್ಥ ಇವೆಲ್ಲವೂ ಇದಾವೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬೇಕಾದಷ್ಟು ಅವರು ಸ್ಥೂಲ ಧಾರಣೆ ಮಾಡ್ಕೊಳ್ಳಿ. ಬೇಕಾದಷ್ಟು ವರ್ಷಗಳಿಂದ ಈ ಮಾರ್ಗದಲ್ಲಿ ಇರಲಿ. ತೋರಿಕೆಗೆ ಬೇಕಾದಷ್ಟು ಅವರು ಎಲ್ಲ ಮಾಡ್ತಿದ್ದಾರೆ ಸೇವೆ ಅಂತ ತೋರಿಸ್ಕೊಂಡ್ರು ಕೂಡ ಯಾರು ಆತ್ಮಿಕ ಸ್ಮೃತಿಯಲ್ಲಿ ಇಲ್ಲವೋ ಅವರ ದೃಷ್ಟಿ ಅಪವಿತ್ರ, ಅವರ ಕರ್ಣ ಅಪವಿತ್ರ, ಅವರ ನಾಲಿಗೆ ಅಪವಿತ್ರ, ಅವರ ಮನಸ್ಸು ಅಪವಿತ್ರ, ಅವರ ಹೃದಯ ಸಂಕುಚಿತ ಆಗದೆ ಬೇರೆ ದಾರಿ ಇಲ್ಲ. ಯಾಕಂದವ್ರೆ ಇಷ್ಟು ವರ್ಷದಿಂದ ಇವರೆಲ್ಲ ಸೀನಿಯರ್ ಇದ್ದಾರೆ, ಇವ್ರನ್ನ ನೋಡಿ ನಾವು ಕಲಿಬೇಕು ಅಂತೀವಿ, ಇವ್ರನ್ನ ನೋಡಿ ನಾವು ಬೆಳಿಬೇಕಂತೀವಿ, ಇವರೇ ಕೋಪ ಮಾಡ್ಕೊಳ್ತಾರೆ, ಇವರೇ ನಮಗೆ ಅಸೂಯೆ ಪಡ್ತಾರೆ, ಇವರೇ ನಮ್ಮನ್ನ ತುಳಿತಾರೆ, ಇವರೇ ಹಿಂಗೆಲ್ಲ ಪರಚಿಂತನೆ, ಪರದರ್ಶನ, ವ್ಯರ್ಥದಲ್ಲಿ ಬರ್ತಾರೆ, ನನಗೆ ಆಗ್ತಾ ಇಲ್ಲ ಅಣ್ಣವ್ರೆ, ಒಂಥರ ಸಂದಿಗ್ಧದಲ್ಲಿದ್ದೀವಿ ಅಂತ ಅನ್ಕೊಳ್ತಾರೆ ಬಹಳ ಜನ. ವ್ಯತ್ಯಾಸ ಸರಳ ಇಷ್ಟೇ. ಹೊರಗಡೆ ಎಲ್ಲವೂ ಕೂಡ ಅವ್ರು ಮಾಡ್ತಾ ಇದ್ದಾರೆ, ಸಮರ್ಪಣೆ, ಸ್ಥೂಲ ಸೇವೆ, ಎಲ್ಲವೂ ಬಾಬಾರವ್ರ ಸೇವೆಯಲ್ಲಿ ತೊಡಗಿರ್ತಾರೆ. ಪಾಪ ಅವ್ರಿಗೆ ಯಾವುದು ಸ್ವಾರ್ಥ ಇರೋದಿಲ್ಲ, ತ್ಯಾಗ ಮಾಡಿಬಿಟ್ಟಿರ್ತಾರೆ, ಲೌಕಿಕ ಸಂಬಂಧಗಳನ್ನ ಬಿಟ್ಟಿರ್ತಾರೆ, ಸಮರ್ಪಣೆನೂ ಆಗಿರ್ತಾರೆ. ಹಾಗಂತ ಬರೀ ಸೆಂಟ್ರಲ್ ಇರೋರು ಈ ರೀತಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾವು ಲೌಕಿಕ ಮನೆಯಲ್ಲಿರೋರಾಗಿರ್ಬೋದು, ಸಂಸಾರಿಗಳಾಗಿರ್ಬೋದು, ಸರೆಂಡರ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಬಹಳ ವರ್ಷಗಳಿಂದ ಈ ಮಾರ್ಗದಲ್ಲಿ ಇದ್ದು ಬಹಳ ಸೇವೆಯನ್ನು ಮಾಡಿ ಸಾಕಷ್ಟು ಹೆಸರು ಮಾಡಿ ಅವರಿಂದ ಅನೇಕ ಆತ್ಮರ ಕಲ್ಯಾಣವೂ ಆಗಿ ಇವಾಗ ನಾವು ಅವ್ರ ಹತ್ರ ಏನಾದ್ರೂ ಕಲಿಬೇಕು ಅಂತ ಹೋದಾಗ ಎಲ್ಲೋ ಒಂದಷ್ಟು ಘರ್ಷಣೆ, ಎಲ್ಲೋ ಒಂದಷ್ಟು ವ್ಯರ್ಥ, ಎಲ್ಲೋ ಒಂದಷ್ಟು ಮಾತುಗಳು, ಎಲ್ಲೋ ಒಂದಷ್ಟು ಕೋಪ ಮಾಡ್ಕೊಳ್ತಾರೆ, ಮುನಿಸ್ಕೊಳ್ತಾರೆ. ಈ ತರದ ಒಂದಷ್ಟು ಸಿಚುವೇಶನ್ಗಳು ಕಾಣಿಸ್ಕೊಳ್ತದೆ. ನಮ್ಮಂಥವ್ರು ಹಂಗ ಮಾಡ್ಲಿ, ಇವ್ರು ಯಾಕೆ ಹಿಂಗ ಮಾಡ್ತಾರೆ ಅಂತ ಅನ್ಸೋದು ಸಹಜ ಮತ್ತು ಸಾಮಾನ್ಯ. ಆದರೆ ವ್ಯತ್ಯಾಸ ಇಷ್ಟೇ, ಆತ್ಮಿಕ ಸ್ಮೃತಿಯ ಅಭ್ಯಾಸದ ಕೊರತೆ, ಆತ್ಮಿಕ ಸುಖದ ಸ್ವರೂಪದ ಅನುಭವದ ಕೊರತೆ, ಆತ್ಮವನ್ನ ಸೈಡ್ ಲೈನ್ ಮಾಡಿ ಉಳಿದದ್ದೆಲ್ಲದಕ್ಕೂ ಪ್ರಿಪರೇಷನ್ ಕೊಟ್ಟಿದ್ದರ ಪರಿಣಾಮ. ಬಾಬಾ ನೆನಪು ಮಾಡಲ್ವಾ? ಮಾಡ್ತಾರೆ. ಬಾಬನ ಮೇಲೆ ಅಭಿಮಾನ ಇಲ್ವಾ? ಇದೆ. ಯಜ್ಞದ ಮೇಲೆ ಅಭಿಮಾನ ಇಲ್ವಾ? ಇದೆ. ಸೇವೆ ಮಾಡಲ್ವಾ? ನಿರಂತರ ಸೇವೆ ಮಾಡ್ತಾರೆ, ಮೂಳೆ ಸೌಸ್ತಾರೆ. ಆದ್ರೆ ಕೋಪ ಮಾತ್ರ ಹೋಗಲ್ಲ, ದ್ವೇಷ ಮಾತ್ರ ಹೋಗಲ್ಲ, ವ್ಯರ್ಥ ಮಾತ್ರ ಹೋಗಲ್ಲ, ಪರಚಿಂತನೆ, ಪರದರ್ಶನ ಹೋಗಲ್ಲ. ಯಾಕೆ ಅಂದ್ರೆ ಆತ್ಮವನ್ನ ಸೈಡ್ ಲೈನ್ ಮಾಡ್ಕೊಂಡು ಎಲ್ಲವನ್ನ ಮಾಡ್ಬಿಡ್ತಾರೆ. ಏನಿದೆ ರೀ ಆತ್ಮ ಅಂತ ಕೂತ್ಕೊಳ್ಳೋದ್ರಲ್ಲಿ, ಬಾಬಾರವರೇ ಎಲ್ಲ ಮಾಡಿಸೋದು ಅನ್ನುವ ಭ್ರಮೆ. ಪಾಪ ಬಹಳ ಜನಕ್ಕೆ ಈ ಜ್ಞಾನದ ಬಹಳ ಸೂಕ್ಷ್ಮತೆಗಳು ಗೊತ್ತಿಲ್ಲ. ಹಾಗಾಗಿನೇ ಇಷ್ಟೊಂದು ಒಂದಷ್ಟು ಕಾಣಿಸ್ಕೊಳ್ಳುತ್ತೆ ನಮಗೆ.
ಬೇಕಾದಂಥವ್ರು ಇರಲಿ, ಪ್ರಜಾಪಿತ ಬ್ರಹ್ಮ ಮಮ್ಮ ದಾದಿಯರೆಲ್ಲರಿಂದ ಹಿಡಿದು ಆತ್ಮದ ಪಾಠ ಪಕ್ಕ ಆಗಿನೇ ನಂತರ ಎಲ್ಲವನ್ನ ಮಾಡಿಕೊಂಡ್ರು ಹೊರತಾಗಿ ಡೈರೆಕ್ಟ್ ಬಾಬಾ ಅಂತ ಎಲ್ಲೂ ಅವ್ರು ಯಾರು ಕೂತ್ಕೊಂಡಿಲ್ಲ. अपने को आत्मा समझ मुझे बाप को याद करो ಅಂತ ಸ್ವಯಂ ಪರಮಾತ್ಮ ಹೇಳಿದ ಮಾತನ್ನ ಉಲ್ಲಂಘನೆ ಮಾಡೋದಿಲ್ಲ. ಯಾರು ಆತ್ಮವನ್ನ ಉಲ್ಲಂಘನೆ ಮಾಡ್ತಾರೆ, ಆತ್ಮದ ಸ್ಮೃತಿಯನ್ನ ಉಲ್ಲಂಘನೆ ಮಾಡ್ತಾರೆ, ಅವ್ರು ಯಾರು ನಿಜವಾದ ಬ್ರಹ್ಮಕುಮಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಭಗವಂತನ ಮಾತಿಗೆ ಮನ್ನಣೆ ಕೊಡದೇ ಇರುವವರು ಬ್ರಹ್ಮಕುಮಾರಿ ಹೇಗಾಗ್ತಾರೆ? ಬ್ರಾಹ್ಮಣ ಪರಿವಾರದವರು ಹೇಗಾಗ್ತಾರೆ? ಅವ್ರಿಗೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಆದ್ರೆ ಸಂಪ್ರದಾಯ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಆದರೆ ಒಳಗಡೆ ಆತ್ಮದ ಸ್ಮೃತಿ, ಆತ್ಮದ ಪಾಠದ ಪಕ್ಕತೆ ಅವ್ರ ಹತ್ರ ಇಲ್ಲ ಅಂದಾಗ ಈ ತರದ ದೋಷಗಳು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಬಂದಿರೋದು ನಿನ್ನೆ ಮೊನ್ನೆ 5-6 ತಿಂಗಳು ವರ್ಷದಿಂದ ಬಂದಿದ್ದಾರೆ. ಆತ್ಮದ ಪಾಠವನ್ನ ಪಕ್ಕ ಮಾಡ್ಕೊಳ್ತಾ ಇದ್ದಾರೆ. ನಾನು ಆತ್ಮ ಅಂತ ಅಭ್ಯಾಸ ಮಾಡ್ತಿದ್ದಾರೆ. 1-2 ನಿಮಿಷ ಅವ್ರ ಯೋಗದಲ್ಲಿ ಕುಂತ್ರೆ ಮೈ ಮರೆತು ಬಿಡ್ತಾರೆ ಅಂದ್ರೆ ನೋಡ್ಕೊಳ್ಳಿ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಯಾರು ಆತ್ಮದ ಸ್ಮೃತಿಯಲ್ಲಿರುವ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸ್ತಾರೋ ಅವರು ಕಣ್ಣು ಶೀತಲ, ಕಿವಿ ಶೀತಲ, ನಾಲಿಗೆ ಶೀತಲ, ಹೃದಯ ಶೀತಲ, ಸಂಕಲ್ಪ ಶೀತಲ, ಎಲ್ಲವೂ ತನು ಮನಗಳೆಲ್ಲವೂ ಶೀತಲಮಯವಾಗಿರುತ್ತೆ. ಅವ್ರ ನಾಲಿಗೆ ತಪ್ಪು ಮಾತಾಡೋದಿಲ್ಲ, ದೃಷ್ಟಿ ಕೆಟ್ಟು ನೋಡೋದಿಲ್ಲ, ಕಿವಿ ಕೆಟ್ಟು ಕೇಳೋದಿಲ್ಲ, ಕರ್ಮ ಕೆಟ್ಟು ಮಾಡೋದಿಲ್ಲ. ಅವರು ಯಾರು ಆತ್ಮಿಕ ಸ್ಮೃತಿಯಲ್ಲಿ ಇರ್ತಾರೆ ಅವರು. ಆತ್ಮ ಬಿಟ್ಟು ಬರೀ ಪರಮಾತ್ಮ ಸ್ಮೃತಿಯಲ್ಲಿರೋರು ಭಕ್ತಿ ಮಾರ್ಗದಂತೆ ಭಾವನೆಯಲ್ಲಿ ತೇಲಾಡ್ಕೊಂಡಿರ್ಬೋದು, ಆದ್ರೆ ಅವರಿಂದ ತಪ್ಪುಗಳಾಗ್ತಾ ಇರುತ್ತೆ. ಅದಕ್ಕೆ ಧಾರಣೆಗಳು ಎಷ್ಟು ಮಾಡಿದ್ರು ಕೂಡ ಸ್ಥೂಲವಾಗಿ ಆಚರಣೆಗಳನ್ನ ನಾವು ಇಟ್ಕೊಂಡಿದೀವಿ. ನಾವು ಅಲ್ಲೇನು ತಿನ್ನಲ್ಲ, ಇಲ್ಲೇನು ತಿನ್ನಲ್ಲ, ಹಿಂಗೇನು ಮಾಡಲ್ಲ, ಹಂಗೇನು ಮಾಡಲ್ಲ ಅನ್ನೋರೆಲ್ಲನೂ ಕೂಡ ಇವೆಲ್ಲವನ್ನ ಬಿಡಬಹುದು. ಆದ್ರೆ ಯಾರು ಆತ್ಮಿಕ ಸ್ಮೃತಿಯ ಪಾಠ ಪಕ್ಕ ಇಲ್ಲವೋ ಅವರು ಹೊರಗಿನ ಆಚರಣೆಗಳನ್ನ ಮಾಡ್ತಾರೆ, ಒಳಗಿನ ಧಾರಣೆಗಳು ಅವರಿಗೆ ಆಗೋದಿಲ್ಲ. ಕೋಪ ಹೋಗೋದಿಲ್ಲ, ಮುನಿಸು ಹೋಗೋದಿಲ್ಲ, ಚಿಂತೆ ಹೋಗೋದಿಲ್ಲ, ಭಯ ಹೋಗೋದಿಲ್ಲ ಅವರಿಗೆ. ಯಾಕೆ ಅಂದ್ರೆ ಯಾವ ಅವಿನಾಶಿ ಆತ್ಮ ನಾನಿದ್ದೀನಿ, ನಿರ್ಭಯ ಸ್ವರೂಪನೇ ನಾನಿದ್ದೀನಿ, ಆ ಆತ್ಮದ ಕಡೆಗೇನೆ ಗಮನ ಇಲ್ಲ ಅಂದಾಗ ಅಲ್ಲಿ ಭಯ ಇರುತ್ತೆ. ಆತ್ಮ ಇದ್ದಲ್ಲಿ ಭಯ ಇಲ್ಲ, ಆತ್ಮ ಇದ್ದಲ್ಲಿ ಚಿಂತೆ ಇಲ್ಲ, ಆತ್ಮ ಇದ್ದಲ್ಲಿ ಅಜ್ಞಾನ ಇಲ್ಲ. ಆದ್ರೆ ಆತ್ಮನೇ ಅವರು ಬಿಟ್ಟಾಗ ಚಿಂತೆ ಭಯಗಳೆಲ್ಲವೂ ಆವರಿಸಿಕೊಂಡು ಅವರಲ್ಲಿ ವಿಕಾರಗಳ ಪ್ರವೇಶತೆ ಆಗತ್ತೆ. ಅದಕ್ಕೆ ಬಿನಾ ಆತ್ಮದ ಸ್ಮೃತಿ ಧಾರಣವೂ ಕೂಡ ವ್ಯರ್ಥವಾಗಿಬಿಡುತ್ತೆ. ಇನ್ನು ಸೇವೆ, ಆತ್ಮಿಕ ಸ್ಮೃತಿ ಇಲ್ಲದ ಸೇವೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಆದ್ರೆ ಮಾಡದೇ ಇರೋದಕ್ಕಿಂತ ಮಾಡೋದು ಉತ್ತಮ ಅಲ್ವಾ ಅಂದ್ರೆ ಉತ್ತಮ. ಆದ್ರೆ ಸರ್ವಿಸು ಆಗ್ಬೋದು, ನಾಳೆ ಅದು ಡಿಸ್ಸರ್ವಿಸು ಆಗ್ಬಿಡ್ಬೋದು ಸೇವೆ ಅಂತೆ ಹೋದಾಗ. ಯಾಕೆ ಅಂದ್ರೆ ಒಳಗಡೆ ಯೋಗ ಯುಕ್ತ ಅಲ್ಲದ ಆತ್ಮಿಕ ಸ್ಮೃತಿ ಇಲ್ಲದ ಸೇವೆ ಅದು ಸೇವೆ ಆಗೋದಿಲ್ಲ, ಬದಲಾಗಿ ಡಿಸ್ಸರ್ವಿಸ್ ಆಗ್ಬಿಡುತ್ತೆ. ಬಹಳ ಕಡೆ ಇದು ನಡೀತದೆ. ಯಾಕೆ ಅಂದ್ರೆ ಆತ್ಮಿಕ ಸ್ಮೃತಿಯ ಕೊರತೆ. ಪರಮಾತ್ಮನ ಬಗ್ಗೆ ಅಭಿಮಾನ, ನೆನಪು ಎಲ್ಲ ಇದೆ, ಆದರೆ ಆತ್ಮದ ಸ್ಮೃತಿಯ ಪಾಠ ಪಕ್ಕ ಆಗ್ಲಿಲ್ಲ. ಮೇ ಆತ್ಮ ಅನ್ನುವ ಅನುಭವ ಮಾಡಲಿಲ್ಲ, ಮೇ ಸಂಪೂರ್ಣ ಸಂಪನ್ನ ಹೂ ಅನ್ಲಿಲ್ಲ, ಮೇ ಅವಿನಾಶಿ ಅನಾದಿ ಅಂತ ಒಪ್ಕೊಳ್ಳಿಲ್ಲ, ಮೇ ನಿರ್ಭಯ ನಿಶ್ಚಿಂತ ನಿಜಾನಂದ ಅಂತ ಅನುಭವ ಮಾಡಲಿಲ್ಲ. ಹಾಗಾಗಿ ಇನ್ನೂ ಅವರಲ್ಲಿ ಆ ಚಂಚಲತೆ, ಆ ಗಡಿಬಿಡಿ, ಆ ಕೋಪ, ಆ ಭಯ, ಚಿಂತೆ, ಆ ಮುನಿಸು ಅವರು ಮಾಡುವ ಎಲ್ಲ ಸೇವೆಗಳನ್ನ ಕೆಡಿಸಿ ಹಾಕ್ಬಿಡುತ್ತೆ. ಬೇಕಾದಂಗ ವಾಕ್ಚಾತುರ್ಯ ಇದೆ, ಪ್ರವಚನಗಳನ್ನ ಬೇಕಾದಷ್ಟು ಮಾಡ್ತಾರೆ, ಆದರೆ ಒಳಗಡೆ ಆತ್ಮಿಕ ಸ್ಮೃತಿ ಇಲ್ವಾ, ಅವರು ಸಣ್ಣ ತಪ್ಪು ಮಾಡಿದ್ರೆ ಮುಗಿದೋಯ್ತು. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮೂರಲ್ಲಿ ಒಬ್ಬ ಪ್ರವಚನಕಾರನ ಕರೆಸಿದ್ರು. ಯಾರು ಅವರು ಇವರು ಅಂತ ಬೆರಳು ಮಾಡ್ತೀನಿ ಅಂತ ಅಥವಾ ಪರಚಿಂತನೆ ಮಾಡ್ತೀವಿ ಅಂತಲ್ಲ, ಒಂದು ಉದಾಹರಣೆ ಹೆಂಗಾಗತ್ತೆ ಸೇವೆ ಅಂತ. ಎಷ್ಟು ಫೇಮಸ್ ಅವರು ಅಂದ್ರೆ ಎಂಟೈರ್ ಸ್ಟೇಟ್ ಫೇಮಸ್ ಆಗಿರುವಂತ ಒಬ್ಬ ಸ್ಪೀಕರ್, ಪ್ರವಚನಕಾರ ಕರೆಸಿದ್ದಾರೆ. ಪ್ರವಚನಗಳ ಬಗ್ಗೆ ಎಷ್ಟು ಆಸಕ್ತಿ ಅವರಿಗೆ ಅಂದ್ರೆ ಪ್ರವಚನದಲ್ಲಿ ಸೂಜಿ ಬಿದ್ರೂ ಕೂಡ ಸೌಂಡ್ ಬರಬಾರದು, ಅಷ್ಟು ಸೈಲೆನ್ಸ್ ಆಗತ್ತೆ ಅವ್ರ ಪ್ರವಚನ ಕೇಳುವಾಗ ಎಲ್ಲರಿಗೂ ಕೂಡ. ಅಷ್ಟು ತನ್ಮಯದಲ್ಲಿ ಕರ್ಕೊಂಡು ಹೋಗುವಂತ ವಾಕ್ಚಾತುರ್ಯ. ಮತ್ತು ಆ ವಿಷಯದಲ್ಲಿ ಅವ್ರಿಗೆ ಹಿಡಿತಾ ಇಲ್ವಾ ಅಂದ್ರೆ ಖಂಡಿತವಾಗಿ ಅವ್ರಿಗೆ ಹಿಡಿತಾನೂ ಇದೆ, ಆಸಕ್ತಿನೂ ಇದೆ. ಅಷ್ಟು ಕರಗತ ವಿಷಯಗಳಲ್ಲಿ ಆಗಿದ್ದಾರೆ ಅವರು. ಅವರಿಗೆ ಸ್ಥಾನಮಾನ ಇದೆ.
ಆದರೆ ಅವ್ರು ಕೆಡಿಸ್ಕೊಂಡಿದ್ದು ಎಷ್ಟರಲ್ಲಿ ಅಂದರೆ ನನಗೆ ಆಶ್ಚರ್ಯ ಆಗತ್ತೆ. ಪ್ರವಚನ ಮುಗಿದ ಮೇಲೆ ಒಂದು 5 ನಿಮಿಷ ಶಾಂತವಾಗಿ ಕೂಡಕ್ಕೆ ಬಂದಿದ್ರೆ ಬಹುಶಃ ಅವ್ರು ಇವತ್ತೆಲ್ಲೋ ಹೋಗ್ಬಿಡ್ತಿದ್ರು. 5 ನಿಮಿಷ ಪ್ರವಚನ ಆರಂಭ ಆಗೋ ತನಕನೂ ಶಾಂತಿ ಇಲ್ಲ, ಪ್ರವಚನ ಮುಗಿದ ಮೇಲೂ ಶಾಂತಿ ಇಲ್ಲ. ಪ್ರವಚನದಲ್ಲಿ ಮಾತ್ರ ಬೇಕಾದಷ್ಟು ಏನು ಪ್ರಪಂಚದ ಸ್ವರ್ಗವನ್ನೇ ಧರೆಗಿಳಿಸಿದಂತೆ ಎಲ್ಲರನ್ನು ಕರ್ಕೊಂಡೋಗಿ ಬಂದು ಬಿಡುತ್ತಾರೆ. ಪ್ರವಚನ ಆರಂಭ ಮಾಡೋದ್ರೊಳಗಡೆನೆ ಗಡಿಬಿಡಿ ಮಾಡ್ಕೊಳ್ತಾರೆ, ಇಲ್ಲ ಮುಗಿದ ತಕ್ಷಣನೇ ಗಡಿಬಿಡಿ ಮಾಡ್ಕೊತಾರೆ. ಅವ್ರದ್ದೊಂದು ಕೋಪನೋ, ಅವ್ರದ್ದೊಂದು ಕಣ್ಣು ದೃಷ್ಟಿನೋ, ಅವ್ರು ಮಾಡುವ ಒಂದಷ್ಟು ಆ ಒಂದು ಚಂಚಲ ಕ್ರಿಯೆಗಳು ನೋಡೋರನ್ನ ಅಭಾಸ ಮಾಡಿಬಿಡುತ್ತೆ. ಅಯ್ಯೋ, ಇಷ್ಟೊತ್ತು ಮಾತಾಡಿರೋರು ಇವ್ರು ಈ ತರ ಕೋಪ ಮಾಡ್ಕೊಳ್ತಾರೆ, ಇವ್ರ ಬಾಯಲ್ಲಿ ಇಂಥ ಮಾತು ಬರುತ್ತಾ. ಒಂದು ಮಾತು ಅಂಥ ವಾಕ್ಚಾತುರ್ಯ ಇರುವಂಥ ಪ್ರವಚನಕಾರರನ್ನು ಕೂಡ ಕೆಳಮಟ್ಟದಲ್ಲಿ ನೋಡುವಂತೆ ಮಾಡಿಬಿಡುತ್ತೆ. ಒಂದು ಕ್ರಿಯೆ, ಒಂದು ಮಾತು. ಹಾಗಾಗಿ ಯಾಕಂಗಾಗ್ತದೆ? ಯಾಕೆ ಅಂದ್ರೆ ಒಳಗಡೆ ಶಾಂತಿ ಇಲ್ಲ, ಹೊರಗಡೆ ಶಾಂತಿ ಇದೆ. ಓಂ ಶಾಂತಿಯವರು ನಾವಂತ ಹೇಳ್ಕೊಳ್ಳೋದಕ್ಕೆ ಸಂಪ್ರದಾಯ ಮಾಡಿದರೆ ಸಾಕು. ಓಂ ಶಾಂತಿ ಒಳಗಡೆ ನಾವಿದ್ರೆ, ಸಂಪ್ರದಾಯಸ್ಥರಾಗಿದ್ರೆ ಸಾಕು. ಆದರೆ ಆ ಓಂ ಶಾಂತಿ ಒಳಗಡೆ ಇರೋರು ಎಷ್ಟಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಓಂ ಶಾಂತಿ ಒಳಗಡೆ ಇದೆಯಾ ಅನ್ನೋದು ಮುಖ್ಯ. ಹೊರಗಡೆ ಓಂ ಶಾಂತಿ ಒಳಗಡೆ ನಾವಿದ್ದೀವಿ ಅಂತ ಒಂದು ಸಂಖ್ಯೆ ಆಗ್ಬೋದು ನಾವು ಬ್ರಹ್ಮಕುಮಾರಿ ಸಂಸ್ಥೆಗೆ. ಆದರೆ ನನ್ನೊಳಗಡೆ ಓಂ ಶಾಂತಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆ ಶಾಂತಿಯನ್ನು ಸ್ಥಾಪನೆ ಮಾಡಿಕೊಂಡಿರೋರೇ ನಿಜವಾದ ಓಂ ಶಾಂತಿಯವರು, ನಿಜವಾದ ಬ್ರಹ್ಮಕುಮಾರೀಸ್, ನಿಜವಾದ ಸರೆಂಡರ್, ನಿಜವಾದ ಸೇವಾದಾರಿಗಳವರು. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಮನೆಯಲ್ಲಿರಲಿ, ಸಂಸಾರಿಗಳಿರಲಿ, ಸೆಂಟ್ರಲ್ಲಿರಲಿ, ಸೇವಾ ಕೇಂದ್ರದಲ್ಲಿರಲಿ. ಮನೆ ಬಿಟ್ಟು ಬಂದಿರೋದು ದೊಡ್ಡದಲ್ಲ, ಸಂಬಂಧಗಳನ್ನ ಬಿಟ್ಟು ಬಂದಿರೋದು ದೊಡ್ಡದಲ್ಲ, ಆದರೆ ಸೇವೆ ಮಾಡೋದು ದೊಡ್ಡದಲ್ಲ. ಯಾವ ರೂಪದಿಂದ ಸೇವೆ ಮಾಡ್ತೀವಿ, ಯಾವ ಸ್ಮೃತಿಯಿಂದ ಸೇವೆ ಮಾಡ್ತೀವಿ, ಎಷ್ಟು ಶಾಂತಿಯಿಂದ ಸೇವೆ ಮಾಡ್ತೀವಿ, ಎಷ್ಟು ಸಂಯಮದಿಂದ ಸೇವೆ ಮಾಡ್ತೀವಿ. ಯಾರು ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಯಾರು ಗುತ್ತಿಗೆ ಕೊಟ್ಟಿಲ್ಲ, ಇಷ್ಟೇ ಗೂಡಿಸ್ಬೇಕು ಅಂತ ಹೇಳಿಲ್ಲ, ಅಷ್ಟೂ ಗೂಡಿಸ್ಬೇಕಂತ ಹೇಳಿಲ್ಲ. ಆದರೆ ಇಷ್ಟು ಗೂಡಿಸ್ತೀವ, ನೀಟಾಗಿ ಗೂಡಿಸೋಣ. ಊರೆಲ್ಲ ಗೂಡಿಸಕ್ ಹೋಗಿ ಒಂದು ಕಡೆನೂ ಕೂಡ ಸ್ವಚ್ಛ ಆಗ್ಲಿಲ್ಲ ಅಂತಂದ್ರೆ ಉಪಯೋಗ ಏನಾಯಿತು? ಹಾಗಾಗಿ ನಾವು ಪ್ರತಿಯೊಬ್ಬ ಬ್ರಹ್ಮಕುಮಾರಿಯರು ನಾವು ಪೊರಕೆಗಳ ತರ ಜಗತ್ತನ್ನು ಗೂಡಿಸ್ಲಿಕ್ಕೆ ಬಂದವರು. ನಾವು ಪ್ರತಿಯೊಬ್ಬರು ಕೂಡ ಕಸಬರಿಗೆ ಆಗ್ಬೇಕು ನಾವು. ಆದರೆ ಆ ಕಸಬರಿಗೆ ಶುದ್ಧವಾಗಿರ್ಬೇಕು, ಆ ಕಸಬರಿಗೆ ಗಟ್ಟಿಯಾಗಿರ್ಬೇಕು. ಎಷ್ಟೇ ಕಸ ಗುಡಿಸಿದ್ರು ಕೂಡ ಕಸವನ್ನ ಗೂಡಿಸ್ಬೇಕಲ್ಲ ಹೊರತಾಗಿ ಅದು ಕಸ ಆಗಬಾರದು. ಈಗ ಒಂದು ಪರಕೆಗಳು ಇರುತ್ತೆ, ಈಗೀಗ ಹೊಸದಾಗಿ ಬಂದಿರೋ ಪರಕೆಗಳು ಹೆಂಗೆ ಅಂದ್ರೆ ನೋಡ್ಲಿಕ್ಕೆ ಭಾಳ ಟೀಕ್ ಟಾಕ್ ಆಗಿ ಕಾಣಿಸುತ್ತೆ. ತಗೊಂಡು ಬರ್ತೇವೆ, ಗೂಡಿಸ್ಬೇಕು ಅಂತ ಹೋಗ್ತೇವೆ, ಅದರಿಂದನೇ ಒಂದೊಂದು ಕಸ ಕಡ್ಡಿಗಳು ಎಳ್ಕೊಂಡು ಬಿದ್ದು ಕಸ ಗುಡ್ಸಕ್ ಹೋಗಿ ಅದೇ ಕಸವಾಗಿಬಿಡುತ್ತೆ. ಕಸಬರಿಗೆನೆ ಒಂದು ಕಸವಾಗಿ ನಿಂತ್ಕೊಂಡ್ಬಿಡುತ್ತೆ. ಲೂಸ್ ಇದ್ರೆ, ಕಡ್ಡಿಗಳು ಉದುರ್ತಾ ಇದ್ರೆ, ಡಸ್ಟ್ ಇದ್ರೆ ಅದರೊಳಗಡೆ ತುಂಬಾ. ಹೊಸದಾಗಿ ತಂದಿರೋ ಪರಕೆ 4 ದಿನ ಗೂಡಿಸ್ಬೇಕು ಅಂದಾಗ ಅದರಲ್ಲಿರೋ ಮಣ್ಣೆ 4 ದಿನ ಗೂಡಿಸ್ಬೇಕಾಗಿ ಬರುತ್ತೆ ನಾವು. ಆಮೇಲೆ ಅದು ನೀರಲ್ಲಿ ಹಾಕಿ ತೊಯಿಸಿ ಬಡಿದು ಮಾಡಿದ್ರು 1 ವಾರ ಬೇಕದು ನೆಟ್ಟಗೆ ಹಾಕೋಕೆ. ಹಂಗೆ ನಾವೆಲ್ಲರೂ ಕೂಡ ಜ್ಞಾನಿಗಳು, ಸೇವಾದಾರಿಗಳ ತರನೇ ಇದ್ದೀವಿ. ಆದರೆ ಸೇವಾದಾರಿಗಳು ಸ್ವಚ್ಛ ಮಾಡೋರಾಗಬೇಕೇ ಹೊರತಾಗಿ ನಾವೇ ಒಂದಷ್ಟು ಕಸ ಹಾಕೋರಾಗಬಾರದು. ಯಾವಾಗ ಹಂಗಾಗತ್ತೆ? ಯಾವಾಗ ನನ್ನಲ್ಲಿ ಆತ್ಮಿಕ ಶಾಂತಿ, ಆತ್ಮಿಕ ಸ್ಮೃತಿ, ಆತ್ಮಿಕ ಸ್ಥಿತಿ, ಆತ್ಮಿಕ ಸ್ವರೂಪ, ಆತ್ಮದ ಜ್ಞಾನ, ಆತ್ಮದ ನಿಶ್ಚಯ ಇಲ್ಲದೆ ಬೇರೆ ಏನೆಲ್ಲ ನಾವು ಮಾಡಕ್ ಹೋದ್ರೂ ಕೂಡ ಫೇಲ್ ಆಗ್ತೀವಿ, ಫೇಲ್ ಆಗಿದ್ದಾರೆ. ಇದು ಒಂದೇ ಕಾರಣ. ಅವ್ರು ಬೇಕಾದಂಥವ್ರಿರ್ಲಿ, ಅವ್ರನ್ನ ಸೈಡ್ ಲೈನ್ ಮಾಡಕ್ಕೆ, ಇವ್ರದೇನ್ ಬಿಡ್ರಿ, ಇಷ್ಟು ವರ್ಷ ಆದ್ರೂ ಇವ್ರು ಹಿಂಗ ಆಡ್ತಾರೆ ಅಂತ ಒಂದು ಮಾತಲ್ಲಿ ಅನ್ಸ್ಕೊಳ್ಳೋದಕ್ಕೆ ಕಾರಣ ಇದು ಒಂದೇ. ಬಹಳ ಸಿಂಪಲ್ ತಿಳ್ಕೊಂಬಿಡಿ, ಅವ್ರ ಹತ್ರ ಆತ್ಮಿಕ ಸ್ಮೃತಿಯ ಕೊರತೆ ಬಿಟ್ರೆ ಮತ್ತೇನಿಲ್ಲ. ಪಾಪ ಉಳಿದ್ರಲ್ಲಿ ಎಲ್ಲದರಲ್ಲೂ ತುಂಬಾ ಎಕ್ಸ್ಪರ್ಟ್. ಸ್ಪೀಚಲ್ಲಿ ಎಕ್ಸ್ಪರ್ಟ್, ಸೇವೆಯಲ್ಲಿ ಎಕ್ಸ್ಪರ್ಟ್, ಸರೆಂಡರ್ಲಿ ಎಕ್ಸ್ಪರ್ಟ್, ತ್ಯಾಗದಲ್ಲಿ ಎಕ್ಸ್ಪರ್ಟ್, ಮೂಳೆ ಸೌಸಿ ಸೇವೆ ಮಾಡ್ತಿದ್ದಾರೆ. ಆದ್ರೆ ಇಷ್ಟೇ ಕೊರತೆ, ಇಷ್ಟೇ. ಒಂದಷ್ಟು ಮುನಿಸು, ಒಂದಷ್ಟು ಕೋಪ, ಒಂದಷ್ಟು ಭಯ, ಒಂದಷ್ಟು ಚಂಚಲತೆ, ಅಷ್ಟರಿಂದನೇ ಡಿಸ್ಸರ್ವಿಸ್ ಬೇಕಾದಷ್ಟು ಆಗ್ಬಿಡುತ್ತೆ. ಎಲ್ಲ ಮಾಡಿ ಇಷ್ಟು ಮಾಡಿಲ್ಲ ಅಂದ್ರೆ ಎಷ್ಟು ಗಲೀಜಾಗುತ್ತೋ ಅದಕ್ಕೆ ಇಷ್ಟು ಮಾಡಿ ನೀವು
ಎಲ್ಲ ನೀವು ಮಾಡಬೇಕಂತ ಹೋಗ್ಬಿಡಿ, ಎಲ್ಲವೂ ತಾನಾಗಿ ಆಗ್ತಾ ಹೋಗುತ್ತೆ. ಇಷ್ಟನ್ನ ಮಾಡೋದು ಬಿಟ್ಟು ಅಷ್ಟು ಮಾಡಕ್ಕೆ ನಾವು ಹೋದಾಗ ಅದು ವೇಸ್ಟ್ ಆಗೋಗುತ್ತೆ. ನೀವು ಅಷ್ಟು ಮಾಡ್ಬೇಕನ್ನೋದು ಮುಖ್ಯ ಅಲ್ಲ, ಮೊದಲು ಎಷ್ಟು ಕರೆಕ್ಟಾಗಿ ಮಾಡಿದೀವಿ ಅಂತ ನೋಡ್ಕೊಳ್ಳಿ. ಅಂದರೆ ಮೊದಲು ನಾನು ಆತ್ಮದ ಪಾಠವನ್ನು ಎಷ್ಟು ಪಕ್ಕ ಮಾಡ್ಕೊಂಡಿದ್ದೀನಿ, ಆತ್ಮದ ಸ್ಮೃತಿಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಆತ್ಮದ ಬೆಳಕಲ್ಲಿ ಎಷ್ಟು ನಾನು ಬದುಕನ್ನು ಕಟ್ಟಿಕೊಳ್ತಾ ಇದ್ದೀನಿ, ಆತ್ಮದ ಬೆಳಕಲ್ಲಿ ಎಷ್ಟು ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಆಗ ಮಾತ್ರ ನಮ್ಮಿಂದ ಸೇವೆ ಆಗತ್ತೆ. ಇಲ್ಲ ಅಂದರೆ ಸರ್ವಿಸ್ ಆಗೋ ಬದಲಿಗೆ ಡಿಸ್ಸರ್ವಿಸ್ ಆಗೋಗ್ಬಿಡುತ್ತೆ. ಪಾತ್ರದಲ್ಲಿ ಬಲಹೀನತೆಗಳು ನಮಗಿರ್ಬೋದು, ಶರೀರದ ಆರೋಗ್ಯದಲ್ಲಿ ತೊಂದರೆ ಇರ್ಬೋದು, ಸಂಬಂಧಗಳಲ್ಲಿ ತೊಂದರೆ ಇರ್ಬೋದು, ವ್ಯವಹಾರದಲ್ಲಿ ತೊಂದರೆ ಇರ್ಬೋದು, ಆರ್ಥಿಕತೆಯಲ್ಲಿ ತೊಂದರೆ ಇರ್ಬೋದು. ಆದರೆ ಆತ್ಮಿಕ ಸ್ಮೃತಿಯಲ್ಲಿ ಯಾವ ತೊಂದರೆ ಇರುತ್ತೆ? ಆತ್ಮದ ಪಾಠ ಪಕ್ಕ ಮಾಡ್ಕೊಳ್ಳೋಕೆ ಏನು ತೊಂದರೆ ಇದೆ? ಆತ್ಮದ ನಶೆಯಲ್ಲಿ ಇರ್ಲಿಕ್ಕೆ ಏನು ತೊಂದರೆ ಇದೆ? ಆತ್ಮದ ಸ್ವರೂಪದಲ್ಲಿ ಇರ್ಲಿಕ್ಕೆ ಏನು ತೊಂದರೆ ಇದೆ? ಆತ್ಮದ ಬೆಳಕಿನಲ್ಲಿ ಬದುಕಲಿಕ್ಕೆ ಏನು ತೊಂದರೆ ಇದೆ? ನಿಮ್ಮ ಶರೀರ ಕೈ ಕೊಟ್ಟರು, ನಿಮ್ಮ ವ್ಯವಹಾರ ಕೈ ಕೊಟ್ಟರು, ನಿಮ್ಮ ಸಂಬಂಧ ಕೈ ಕೊಟ್ಟರು, ಆತ್ಮದ ಸ್ಮೃತಿ ಯಾವತ್ತೂ ಕೈ ಕೊಡೋದಲ್ಲ, ಅದು ಕೈ ಹಿಡಿಯೋದು. ಯಾವುದು ಸದಾ ನನ್ನನ್ನು ಕೈ ಹಿಡಿದು ಮೇಲೆತ್ತುತ್ತೋ ಅದನ್ನೇ ನಾನು ಕೈ ಬಿಟ್ಟು ಉಳಿದದ್ದೆಲ್ಲವನ್ನ ನಂಬಿಕೊಂಡು ಕೂತ್ಕೊಂಡು ಶರೀರ, ಸಂಬಂಧ, ವ್ಯವಹಾರ, ಹಣ, ಪೊಸಿಷನ್, ಪೋಸ್ಟ್ ಅಂತ ಹುಡ್ಕೊಂಡು ಓಡಾಡ್ತಾ ಇದ್ರೆ, ಯಾವುದನ್ನ ಸದಾಕಾಲ ಕೈ ಹಿಡಿದು ಮೇಲೆತ್ತಿ ಕಾಪಾಡೋದಿದೆಯೋ ಆತ್ಮಿಕ ಸ್ಮೃತಿ, ಅದನ್ನ ಕೈ ಬಿಟ್ಟು ಉಳಿದದ್ದೆಲ್ಲವನ್ನ ಹಿಡ್ಕೊಂಡಿದ್ದರ ಫಲವಾಗಿಯೇ ನಾವೆಷ್ಟೇ ದೊಡ್ಡವರಾದರೂ ಕೂಡ ಸಣ್ಣವರಾಗಿ ಕಾಣಿಸ್ತೀವಿ ಜಗತ್ತಿಗೆ. ಸಣ್ಣವರು ಯಾರು ಅಂದ್ರೆ ವಯಸ್ಸಿನಲ್ಲಿ ಸಣ್ಣವರಲ್ಲ, ಯಾರಲ್ಲಿ ಸಣ್ಣತನ ಇದೆಯೋ ಅವರು ಸಣ್ಣವರು. ಸಣ್ಣವರಾದ್ರೂ ಪರವಾಗಿಲ್ಲ, ಅವರಲ್ಲಿ ದೊಡ್ಡತನ ಇದ್ರೆ ಅವರೇ ದೊಡ್ಡವರು. ಸಂಸಾರದಲ್ಲಿರೋರು ಸಣ್ಣವರಲ್ಲ, ಸಣ್ಣತನ ಯಾರಲ್ಲಿ ಇರುತ್ತೆ ಅವರು ಸಣ್ಣವರು. ಹಾಗಾಗಿ ಆ ಸಣ್ಣತನಕ್ಕೂ ದೊಡ್ಡತನಕ್ಕೂ ವ್ಯತ್ಯಾಸ ಬಹಳ ಒಂದು ಚುಕ್ಕೆ. ನಾನು ಆತ್ಮಿಕ ಸ್ಮೃತಿಯಲ್ಲಿದ್ದರೆ ನಾನು ಎಲ್ಲೇ ಇದ್ರು ಹೇಗೆ ಇದ್ರು ದೊಡ್ಡವರಾಗ್ಬಿಡ್ತೀವಿ. ಆತ್ಮಿಕ ಸ್ಮೃತಿಯೊಂದು ಬಿಟ್ಟು ನೀವು ಬೇಕಾದಷ್ಟು ಮಾಡಿ ರಬ್ಬರ್ ತರ ನೀವು ಎಷ್ಟೇ ಎಳೆದ್ರೂ ಕೂಡ ಹಿಂಗೆ ಎಳೆದಾಗ ಹಿಗ್ಗಿದಂಗೆ ಕಾಣಿಸುತ್ತೆ, ಬಿಟ್ಟರೆ ಮತ್ತೆ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ. ಹಂಗೆ ಇರುತ್ತೆ ನಮ್ಮ ಸ್ಥಿತಿ. ನೀವು ಎಷ್ಟು ವರ್ಷದಿಂದ ಜಿಗದಾಡ್ರಿ, ಎಷ್ಟು ವರ್ಷದಿಂದ ಸೇವೆ ಮಾಡ್ರಿ, ಎಷ್ಟು ವರ್ಷದಿಂದ ಬಡದಾಡ್ರಿ, ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಅಲ್ಲೇ ಇದ್ದೀನಿ ಸಂಗಯ್ಯ. ಯಾಕೆ ಅಂದ್ರೆ ಆತ್ಮಿಕ ಸ್ಮೃತಿಯ ಪಾಠ ಪಕ್ಕ ಇಲ್ಲದ ಹೊರತು ಏನು ಉಪಯೋಗಕ್ಕಿಲ್ಲ ನಮ್ದು. ಅದಕ್ಕೆ ಬಾಬರವ್ರು ಇವತ್ತು ಹೇಳುದು, ನೀವು ವಾಚಾ ಸೇವೆ ಮಾಡ್ಬೇಕು ಅಂದ್ರೂ ಆತ್ಮಿಕ ಸ್ಮೃತಿಯಿಂದ ಮಾಡಿ, ಅದು ನಾಟತ್ತೆ. ಪ್ರತಿಯೊಂದು ಆತ್ಮರಿಗೂ ರೀಚ್ ಆಗತ್ತೆ. ಪ್ರತಿಯೊಂದು ಆತ್ಮರು ಕೂಡ ಇದು ನನಗೆ ಸಂಬಂಧಪಟ್ಟ ವಿಚಾರ ಅಂತ ತಗೊಳ್ತಾರೆ. ಇವತ್ತು ಲಿಂಗರಾಜಣ್ಣ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ನನ್ನ ಆತ್ಮದ ಕುರಿತಾಗಿ ನಾನು ಚಿಂತನೆ ಮಾಡ್ತೀನಿ, ಆದ್ರೆ ಅದೆಲ್ಲವೂ ನಿಮಗಾಗಿ ಯಾಕೆ ನನಗೆ ಹೇಳ್ತಿದ್ದಾರೆ, ನಂದೇ ಇದು ನನಗೆ ಅನುಭವ ಆಗ್ತಾ ಇದೆ ಅಂತ ಯಾಕಷ್ಟೊಂದು ನೀವು ಪ್ರೀತಿ ವಿಶ್ವಾಸದಿಂದ ತಗೊಳ್ತೀರಿ? ಅಣ್ಣವರೇ ನನಗೊಂದು ಧೈರ್ಯ ಬಂತು, ನನಗೊಂದು ಶಕ್ತಿ ಬಂತು, ಏನೋ ನನಗೊಂದಷ್ಟು ಫ್ಲಾಶ್ ಲೈಟ್ ಆಯ್ತು ಅಂತ ಹೇಳ್ತೀರಿ ಅಂದ್ರೆ ನಾನು ನಿಮ್ಮೆಲ್ಲರ ಆತ್ಮಗಳಿಗೆ ತಿಳಿಸಬೇಕು ಅಂತಲ್ಲ, ನನ್ನ ಆತ್ಮದ ಅನುಭೂತಿಯ ಆಳಕ್ಕೆ ಹೋಗಬೇಕಾದ್ರೆ ಚಿಂತನೆ ನನಗೋಸ್ಕರ ನಾನು ಮಾಡಿಕೊಂಡಾಗ ನನ್ನಂತೆಯೇ ನೀವು ಆತ್ಮಗಳಿರೋದ್ರಿಂದ ನಿಮಗೂ ಅದೇ ವಿಚಾರಗಳು ಬಹಳ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ವಾಚಾ ಸೇವೆ ಮಾಡುವಾಗಲೂ ಆತ್ಮಿಕ ಸ್ಮೃತಿಯಲ್ಲಿದ್ದು ಮಾಡಬೇಕು. ಎಷ್ಟೋ ಸಲ ನಾನು ಒಂದಿನ 2 ದಿನ ಕೆಲಸ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಗಡಿಬಿಡಿ ಇದ್ದಾಗ ಅಥವಾ ಯಾವುದೋ ಒಂದು ಅನಿವಾರ್ಯ ಸೇವೆಗಳ ಒತ್ತಡ ಇದ್ದಾಗ ನಾನು ಕ್ಲಾಸ್ಗಳನ್ನು ಮಾಡೋಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಪ್ರಶಾಂತವಾಗಿ ಆತ್ಮಿಕ ಸ್ಮೃತಿಯಲ್ಲಿದ್ದು ಆತ್ಮಿಕ ಒಂದು ಚಿಂತನೆಗಾಗಿ ಸಮಯ ಇದ್ದಾಗ ಮಾತ್ರ ನಾನು ಆ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ, ಆವಾಗ ಅದು ಎಫೆಕ್ಟ್ ಇರುತ್ತೆ. ಆದ್ರೆ ಫಾರ್ಮಾಲಿಟಿಗೆ ಪ್ರತಿದಿನ ಇಷ್ಟು ಗಂಟೆಗೆ ಮಾಡಲೇಬೇಕು ಅಂತ ಒತ್ತಡ ಇಟ್ಕೊಂಡು ಸುಮ್ಮನೆ ಸಂಪ್ರದಾಯಕ್ಕಾಗಿ ನಾನು ಮಾಡೋಕೆ ಹೋದಾಗ ಏನಾಗುತ್ತೆ, ಒಂದು ದಿನ ಚೆನ್ನಾಗಿ ಬರ್ಬೋದು, ಒಂದು ದಿನ ಚೆನ್ನಾಗಿ ಬರ್ಲಿಕ್ಕಿಲ್ಲ. ಚೆನ್ನಾಗಿ ಬರುವಂಗಿದ್ರೆ ಮಾತ್ರ ನಾನು ಕ್ಲಾಸ್ ಮಾಡ್ಬೇಕಲ್ಲ ಹೊರತಾಗಿ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಸಂಪ್ರದಾಯ ನಾನು ಬಿಡಬಾರದು ಅಂತ ಮಾಡಿದ್ರೆ ಅದು ಫೇಲ್ ಆಗುತ್ತೆ. ಕೆಲವು ಸಲ ನಾನು ಮಾಡೋದಿಲ್ಲ, ಕೆಲವೊಂದು ದಿನಗಳಲ್ಲಿ ಏನೋ ಒತ್ತಡ, ಏನೋ ಕೆಲಸದ ಅಭಾವ, ಸಮಯದ ಅಭಾವ ಇದ್ದಾಗ ಬೇಡ ಅಂತೀನಿ ನಾನು. ಯಾಕೆ ಅಂದ್ರೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಇಲ್ವಾ ಅದ್ರ ಹತ್ರನೂ ಹೋಗ್ಬಾರ್ದು. ನಾವಿಲ್ಲ 1000 ಜನ ಇದ್ದಾರೆ ಸೇವೆ ಮಾಡ್ಲಿಕ್ಕೆ,
ಸ್ವಯಂ ಪರಮಾತ್ಮ ಬಂದಿದ್ದಾರೆ ಸೇವೆ ಮಾಡಲಿಕ್ಕೆ. ನಾನೇ ಮಾಡಿ ಯಾರನ್ನೋ ಪರಿವರ್ತನೆ ಮಾಡಬೇಕು ಅನ್ನೋ ಭ್ರಮೆ ಅಲ್ಲ. ನಾನೇನೋ ಒಂದು ಸಂಪ್ರದಾಯ ಮಾಡಿಬಿಟ್ಟು ಏನೋ ಚೇಂಜ್ ಆಗಿಬಿಡುತ್ತೆ ಅನ್ನುವಂಥದ್ದು ಅಲ್ಲ. ಎಷ್ಟು ಕ್ವಾಲಿಟಿ ಕೊಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಗುಡಿಸಿರ್ತೀನಿ ಅಷ್ಟು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಅಗೋಲ ಗುಡಿಸಿದ್ದೀನಿ ಅನ್ನೋದಲ್ಲ ಮುಖ್ಯ. ಹಾಗೆ ನಾವೇನೇ ಚಿಂತನೆ ಮಾಡಿದ್ರು, ಏನೇ ಸೇವೆ ಮಾಡಿದ್ರು, ಅದು ಕಾಯ ವಾಚ ಮನಸ್ಸ, ನೀವು ಕೊಡುವ ದೃಷ್ಟಿ, ನೀವು ಆಡುವ ಮಾತು, ನೀವು ಮಾಡುವ ಕರ್ಮ, ನೀವು ಮಾಡುವ ಸಂಕಲ್ಪ ಎಲ್ಲವೂ ಕೂಡ ಆತ್ಮಿಕ ಸ್ಮೃತಿಯಿಂದ ಮಾಡಿದಾಗ ಸೇವೆಯಲ್ಲೂ ಕೂಡ ಸಫಲತೆ ಸಿಗುತ್ತೆ. ಅದಕ್ಕೆ ಬಾಬರವರು ಬೆಳಕಿನ ಆಧಾರದಿಂದ ಜ್ಞಾನ ಮತ್ತು ಯೋಗದ ಶಕ್ತಿಗಳನ್ನು ಪ್ರಯೋಗದಲ್ಲಿ ತರುವಂತಹ, ಪ್ರಯೋಗ ಮಾಡುವಂತಹ ಪ್ರಯೋಗಿ ಆತ್ಮರಾಗಿ. ಬೆಳಕಿನ ಆಧಾರ ಅಂದ್ರೆ ಇದು ಒಂದೇ, ಆತ್ಮದ ಸ್ಮೃತಿ. ನನಾತ್ಮ 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 ಅನ್ನುವ ಹೆಂಗಿರ್ಬೇಕು ಅಂದ್ರೆ, ಆ ಲಿಂಗರಾಜ ಸತ್ತು ಹೋಗಿರ್ಬೇಕು. ಹಳೆಯ ಲಿಂಗರಾಜ ದೇಹ ಬಾನ ಕಣ್ಣಲ್ಲಿ ಕಾಣಿಸಬಾರದು, ದೇಹ ಬಾನ ಅಂಗಾಂಗಗಳಲ್ಲೂ ಕಾಣಿಸಬಾರದು, ಪಾತ್ರ ಅಭಿಮಾನ ಕಾಣಿಸಬಾರದು, ಭಯ ಕಾಣಿಸಬಾರದು, ಚಿಂತೆ ಕಾಣಿಸಬಾರದು, ದುಃಖ ಕಾಣಿಸಬಾರದು, ಚಂಚಲತೆ ಕಾಣಿಸಬಾರದು, ಅಶಾಂತಿ ಕಾಣಿಸಬಾರದು. ನನ್ನ ಆತ್ಮ ಅಂತ ಸ್ಮೃತಿ ಬಂದ್ರೆ ಪ್ರಶಾಂತವಾದ ಲಿಂಗರಾಜ್, ಪವಿತ್ರವಾದ ಕಣ್ಣುಗಳು, ಪವಿತ್ರವಾದ ಕಿವಿಗಳು, ಪವಿತ್ರವಾದ ನಾಲಿಗೆ, ಪವಿತ್ರವಾದ ಹೃದಯ, ಅರ್ಥಾರ್ಥ ಮನಸ್ಸು, ಶುಭ ಭಾವನೆಗಳು. ಇದು ಆತ್ಮಿಕ ಸ್ಮೃತಿ, ಆತ್ಮದ ಬೆಳಕು. ಈ ಬೆಳಕಿನ ಆಧಾರದಿಂದ ನೀವು ಏನು ಮಾಡಿದ್ರು ಅದು ಪ್ರಯೋಗಕ್ಕೊಳಪಡುತ್ತೆ, ಪ್ರಯೋಗವಾಗಿ ಜಗತ್ತಿಗೆ ಪರಿಣಾಮ ಬೀರುತ್ತೆ. ಆಗ ನಿಮ್ಮಲ್ಲಿರುವ ಜ್ಞಾನಕ್ಕೂ ಅರ್ಥ, ನಿಮ್ಮಲ್ಲಿರುವ ಯೋಗಕ್ಕೂ ಶಕ್ತಿ ಬರುತ್ತೆ. ಜ್ಞಾನ ಯೋಗದ ಶಕ್ತಿಗಳ ಪ್ರಯೋಗ ಆತ್ಮದ ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ಆಗತ್ತೆ. ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದು ಸುಮ್ಮನೆ ಒಂದು ದೃಷ್ಟಿ ಕೊಡಿ, ಅಲ್ಲಿ ತತ್ವಕ್ಕೂ ಪರಿಣಾಮ ಆಗತ್ತೆ, ವ್ಯಕ್ತಿಗೂ ಪರಿಣಾಮ ಆಗತ್ತೆ, ಪ್ರಾಣಿ ಪಕ್ಷಿಗಳಿಗೂ ಪರಿಣಾಮ ಆಗತ್ತೆ, ಸಕಲ ಜೀವರಾಶಿಗಳಿಗೂ. ನೀನು ನೋಡುವ ನೋಟ, ಆಡುವ ಮಾತು, ಮಾಡುವ ಕರ್ಮ, ಆಲೋಚಿಸುವ ಸಂಕಲ್ಪ ಎಲ್ಲವೂ ಆತ್ಮದ ಬೆಳಕಿನಲ್ಲಿದ್ದು ಮಾಡಿದಾಗ ಪ್ರತಿ ಕ್ಷಣವೂ ಪ್ರಯೋಗ ಆತ್ಮ ಆಗಲಿಕ್ಕೆ ಸಾಧ್ಯ ಇದೆ. ನಿತ್ಯ ನಿರಂತರ ಸೇವಾದಾರಿ ಆಗಲಿಕ್ಕೆ ಸಾಧ್ಯ ಇದೆ. ಬಾಪ್ ಸಮಾನ್ ಸೇವಾದಾರಿ ಆಗಲಿಕ್ಕೆ ಸಾಧ್ಯ ಇದೆ. ವಿಶ್ವ ಪರಿವರ್ತಕ ಸೇವಾದಾರಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಆತ್ಮದ ಸ್ಮೃತಿಯ ಬೆಳಕಿನಲ್ಲಿ ಆ ಸ್ವರೂಪದಲ್ಲೇ ಇದ್ದು ಆತ್ಮದ ಶಾಂತಿಯ ಅನುಭವದಲ್ಲಿ ಬಂದು ಆ ಪವಿತ್ರ ದೃಷ್ಟಿಯಲ್ಲಿ ಪವಿತ್ರ ಸಂಕಲ್ಪಗಳಿಂದ ಸದಾಕಾಲ ಪವಿತ್ರ ಪ್ರಯೋಗಿ ಆತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.